ಸರಿ, ಜೀವಕ್ರಿಯೆಗಳು. ಹಾಗಿದ್ರೆ ನಾವೀಗ ಆ ವ್ಯಕ್ತಿ ಈಗ ಹಾಸಿಗೆ ಹಿಡ್ಕೊಂಡು ಹುಷಾರಿಲ್ಲದೆ ಮಲ್ಕೊಂಡಿರ್ತಾರೆ. ಅವರಲ್ಲಿ ಚಲನೆ ಇರೋದಿಲ್ಲ ಅಂತ ಇಟ್ಕೊಳ್ಳಿ. ಒಬ್ಬ ವ್ಯಕ್ತಿ ಕೋಮಾಕ್ಕೆ ಹೋಗಿದ್ದಾರೆ, ಆದ್ರೂ ಕೂಡ ಅವರು ಜೀವಂತವಾಗಿದ್ದಾರೆ ಅಂತ ಹೇಳ್ತೀವಲ್ಲ. ಹಾಗಿದ್ರೆ ನಮ್ಮ ಕಣ್ಣಿಗೆ ಕಾಣುವಂತಹ ಪ್ರೊಸೆಸ್ ಮಾತ್ರ ಅಲ್ಲ, ಅದೊಂದೇ ಕ್ರಿಯೆ ಅಲ್ಲ, ಬೇರೆ ಬೇರೆ ಕ್ರಿಯೆ ನಮ್ಮ ದೇಹದ ಒಳಗೆ ನಡೆಯುತ್ತೆ. ಗೊತ್ತಿದೆ ನಿಮಗೆ, ಉಸಿರಾಟ ಅದಿರಬಹುದು, ಅಥವಾ ಜೀರ್ಣಕ್ರಿಯೆ ಇರಬಹುದು. ನಾವು ತಿಂದಂತಹ ಆಹಾರ, ನಾವು ಸೇವಿಸಿದಂತಹ ಆಹಾರ ಹೊಟ್ಟೆಯಲ್ಲಿ ಜೀರ್ಣವಾಗುತ್ತಲ್ಲ, ಅದಿರಬಹುದು. ಅಥವಾ ಜೀರ್ಣವಾಗದೆ ಉಳಿದಂತಹ ಆಹಾರ ಎಕ್ಸ್ಕ್ರೀಷನ್, ವಿಸರ್ಜನೆ ಆಗುತ್ತಲ್ಲ, ಅದಿರಬಹುದು. ಇದೆಲ್ಲವನ್ನ ಸೇರಿ ನಾವು ಜೀವಕ್ರಿಯೆಗಳು ಅಂತ ಕರಿತೀವಿ. ಈಗ ನಾವು ಮುಖ್ಯವಾದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಇದರಲ್ಲಿ ನೀವು ಕಲಿಯುವಂತದ್ದು ಜೀವಕ್ರಿಯೆಗಳ ಪರಿಚಯ, ಪೋಷಣೆಯ ವಿಧಗಳು, ಮಾನವರಲ್ಲಿ ಪೋಷಣೆ. ಸಸ್ಯಗಳಲ್ಲಿ ಕೂಡ ಪೋಷಣೆ ಇರ್ತದೆ, ನಾವಿಲ್ಲಿ ಮಾನವರಲ್ಲಿ ಪೋಷಣೆಯನ್ನ ಮುಖ್ಯವಾಗಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಉಸಿರಾಟ, ಮಾನವರಲ್ಲಿ ಉಸಿರಾಟ ವ್ಯವಸ್ಥೆ ಹೇಗಿದೆ ಅದನ್ನ ಕಲಿತೀವಿ. ಸಾಗಾಣಿಕೆ, ಸಸ್ಯಗಳಲ್ಲಿ ಮತ್ತು ಮಾನವರಲ್ಲಿ ಸಾಗಾಣಿಕೆ ಯಾವ ರೀತಿಯಾಗಿರ್ತದೆ. ವಿಸರ್ಜನೆ, ಈಗ ನಮ್ಮಲ್ಲಿ ಒಂದಿಷ್ಟು ತ್ಯಾಜ್ಯಗಳು ನಮ್ಮ ದೇಹದಲ್ಲಿ ಉತ್ಪತ್ತಿ ಆಗುತ್ತವಲ್ಲ, ಅದನ್ನ ವಿಸರ್ಜನೆ ಮಾಡ್ಬೇಕಲ್ಲ. ಸಸ್ಯಗಳಲ್ಲಿ ಮತ್ತೆ ಮಾನವರಲ್ಲಿ ಯಾವ ರೀತಿಯಾಗಿ ವಿಸರ್ಜನೆ ಆಗಿರ್ತದೆ ಅನ್ನೋದನ್ನ ಇಲ್ಲಿ ನಾವು ಕಲಿತಾ ಇದ್ದೀವಿ. ಸರಿ, ಮೊದಲನೇ ಪ್ರಶ್ನೆಗೆ ಇಲ್ಲಿ ಅಂಕಗಳ ಹಂಚಿಕೆಯನ್ನ ಕೊಡಲಾಗಿದೆ ಮಕ್ಕಳೇ. 1 ಅಂಕದ ಪ್ರಶ್ನೆಗಳು 2 ಇದೆ. ಈ ಪಾಠದಿಂದ ಸಾಮಾನ್ಯವಾಗಿ 1 ಅಂಕದ್ದು 2 ಪ್ರಶ್ನೆ ಬರುತ್ತೆ, 2 ಅಂಕದ್ದು 1 ಪ್ರಶ್ನೆ ಬರುತ್ತೆ, 4 ಅಂಕದ್ದು 1 ಪ್ರಶ್ನೆ ಬರುತ್ತೆ. ಇದರಲ್ಲಿ ಕೆಲವೊಂದಿಷ್ಟು ಚಿತ್ರಗಳು ಇಂಪಾರ್ಟೆಂಟ್ ಇರ್ತವೆ, ಅದನ್ನ ಬಿಡಿಸೋದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು. ಒಟ್ಟು ಪ್ರಶ್ನೆಗಳ ಸಂಖ್ಯೆ 4 ಇದೆ. ಒಟ್ಟು ಈ ಪಾಠದಲ್ಲಿ ಅಂಕಗಳು ಬಂದು 8. ಸರಿ, ಮೊದಲನೇ ಪ್ರಶ್ನೆಯನ್ನ ನೋಡೋಣ. ಪ್ರೋಟೀನ್ ಅನ್ನು ಜೀರ್ಣಿಸಲು ಮೇದೋಜಿರಕ ಗ್ರಂಥಿಯಿಂದ ಸ್ರವಿಕೆಯಾಗುವಂತಹ, ಮೇದೋಜಿರಕ ಗ್ರಂಥಿಯಿಂದ ಸ್ರವಿಕೆಯಾಗುವ ಕಿಣ್ವ ಯಾವುದು? ಆಪ್ಷನ್ ಎ ಅಮೈಲೇಸ್ ಅಂತ ಕೊಟ್ಟಿದ್ದಾರೆ. ಅಮೈಲೇಸ್ ಹೌದಾ? ಇಲ್ಲ, ಇದು ತಪ್ಪಾದ ಉತ್ತರ. ಅಮೈಲೇಸ್ ಸರಿಯಾದ ಉತ್ತರ ಅಲ್ಲ. ಪೆಪ್ಸಿನ್, ಪೆಪ್ಸಿನ್ ಸರಿಯಾದ ಉತ್ತರನ. ಪೆಪ್ಸಿ ಅಲ್ಲ, ಪೆಪ್ಸಿನ್. ಪೆಪ್ಸಿನ್ ಎಲ್ಲಿರ್ತದೆ? ಇದು ಜಠರದಲ್ಲಿ ಇರುವಂತದ್ದು, ಮೇದೋಜಿರಕ ಗ್ರಂಥಿಯಲ್ಲಿ ಇರುವಂತದ್ದಲ್ಲ, ಇದು ಜಠರದಲ್ಲಿ ಇರುವಂತದ್ದು ಪೆಪ್ಸಿನ್. ಇದು ಪ್ರೋಟೀನ್ ಅನ್ನ ಜೀರ್ಣ ಮಾಡೋದು ಹೌದು, ಆದ್ರೆ ಜಠರದಲ್ಲಿ ಇರುವಂತದ್ದು, ಮೇದೋಜಿರಕ ಗ್ರಂಥಿಯಿಂದ ಸ್ರವಿಕೆಯಾಗುವಂತದ್ದಲ್ಲ. ಟ್ರಿಪ್ಸಿನ್ ಹೌದಾ? ಟ್ರಿಪ್ಸಿನ್ ಸರಿಯಾದ ಉತ್ತರ. ಟ್ರಿಪ್ಸಿನ್ ಅವಳಿ ಜವಳಿ ಅಂತ ನೆನ್ಪಿಟ್ಕೋಬೇಡಿ, ಸರಿನಾ? ಪೆಪ್ಸಿನ್ ಜಠರದಲ್ಲಿ ಇರ್ತದೆ, ಪ್ರೋಟೀನ್ ಅನ್ನ ಜೀರ್ಣ ಮಾಡ್ತದೆ. ಟ್ರಿಪ್ಸಿನ್ನು ಮೇದೋಜಿರಕ ಗ್ರಂಥಿಯಿಂದ ಸ್ರವಿಕೆಯಾಗುವಂತಹ ಇದು ಪ್ರೋಟೀನ್ ಅನ್ನ ಜೀರ್ಣಿಸ್ತದೆ. ಲೈಪೇಸ್ ಏನಿದೆ, ಇದು ಮೇದೋಜಿರಕ ಗ್ರಂಥಿಯಲ್ಲೇ ಸ್ರವಿಕೆಯಾಗುವಂತದ್ದು, ಆದರೆ ಇದು ಪ್ರೋಟೀನ್ ಅನ್ನು ಜೀರ್ಣಿಸೋದಿಲ್ಲ, ಎಮಲ್ಸೀಕರಣಗೊಂಡ ಕೊಬ್ಬನ್ನ ಜೀರ್ಣಿಸುವಂತದ್ದು. ಹಾಗಾಗಿ ಮಕ್ಕಳ ಸರಿಯಾದ ಉತ್ತರ ಯಾವುದು? ಟ್ರಿಪ್ಸಿನ್. ಸರಿ, ಮುಂದಿನ ಪ್ರಶ್ನೆಗೆ ಹೋಗೋಣ. ಪಿತ್ತರಸಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಪಿತ್ತ, ಈ ಹೆಸರು ಕೇಳಿರ್ಬೋದಲ್ವಾ ನೀವು? ಪಿತ್ತ ನೆತ್ತಿಗೇರಿಸಬೇಡ ಅಂತ ಹೇಳ್ತಾರೆ ಯಾರಾದ್ರೂ ಸಿಟ್ಟು ಬಂದವರು. ಹಾಗಿದ್ರೆ ಪಿತ್ತರಸಕ್ಕೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಅಂದ್ರೆ ಯಾವುದು ಅನ್ನೋದನ್ನ ನೋಡೋಣ. ಪಿತ್ತರಸವು ಜಠರದಿಂದ ಸ್ರವಿಸುತ್ತದೆ ಮತ್ತು ಆಹಾರವನ್ನು ಆಮ್ಲೀಯವಾಗಿಸುತ್ತದೆ ಅಂತ ಹೇಳಿದ್ದಾರೆ. ಇಲ್ಲ, ಇದು ತಪ್ಪಾದ ಉತ್ತರ. ಪಿತ್ತರಸವು ಜಠರದಿಂದ ಸ್ರವಿಸುವಂತದ್ದಲ್ಲ. ಹಾಗಿದ್ರೆ ಪಿತ್ತರಸ ಎಲ್ಲಿ ಸ್ರವಿಸ್ತದೆ ನೋಡೋಣ. ಜಠರದಿಂದ ಸ್ರವಿಸುತ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯವಾಗಿಸುತ್ತದೆ. ಇಲ್ಲಿ ಪ್ರತ್ಯಾಮ್ಲೀಯವಾಗಿಸುತ್ತದೆ ಸರಿ, ಆದರೆ ಜಠರದಿಂದ ಸ್ರವಿಸುತ್ತದೆ ಅನ್ನುವಂಥದ್ದು ತಪ್ಪು. ಸಿ ಆಪ್ಷನ್ ಏನಿದೆ, ಪಿತ್ತರಸ ಯಕೃತ್ತಿನಿಂದ ಸ್ರವಿಸುತ್ತದೆ. ಹೌದು, ಪಿತ್ತರಸವು ಯಕೃತ್ತಿನಿಂದ ಸ್ರವಿಸುತ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯವಾಗಿಸುತ್ತದೆ. ಪ್ರತ್ಯಾಮ್ಲೀಯವಾಗಿಸುತ್ತದೆ ಸರಿ ಅಂತ ಹೇಳಿದ್ದೆ ನಾನು ಅಲ್ವಾ? ಉತ್ತರ ಗೊತ್ತಾಗೋಯ್ತು ನಿಮ್ಗೀಗ. ಆಪ್ಷನ್ ಸಿ
ಸರಿಯಾದ ಉತ್ತರ. ಇದು ಯಕೃತ್ತಿನಿಂದ ಸ್ರವಿಸುತ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯವಾಗಿಸುತ್ತದೆ. ಆಪ್ಷನ್ ಡಿ ಏನಿದೆ, ಯಕೃತ್ತಿನಿಂದ ಸ್ರವಿಸುತ್ತದೆ ಸರಿ ಇದೆ, ಯಕೃತ್ತಿನಿಂದ ಸ್ರವಿಸುವುದು ಸರಿ ಇದೆ, ಆದ್ರೆ ಆಹಾರವನ್ನು ಆಮ್ಲೀಯವಾಗಿಸುತ್ತದೆ, ಇದು ತಪ್ಪು. ಆಹಾರವನ್ನು ಆಮ್ಲೀಯವಾಗಿಸುವಂತದ್ದು ಯಾವುದು? ನಮ್ಮ ಜೀರ್ಣಾಂಗ ವ್ಯೂಹದಲ್ಲಿ ಹೈಡ್ರೋಕ್ಲೋರಿಕ್ ಜಠರದಲ್ಲಿ ಉತ್ಪತ್ತಿಯಾಗುವಂತಹ ಹೈಡ್ರೋಕ್ಲೋರಿಕ್ ಆಮ್ಲ. ಇದು ಬಹಳ ಸ್ಟ್ರಾಂಗ್ ಇರುವಂತಹ ಆಸಿಡ್, ಬಹಳ ಕಾನ್ಸಂಟ್ರೇಟೆಡ್ ಇರುತ್ತೆ ಈ ಆಮ್ಲ ಜಠರದಲ್ಲಿ. ಅದಕ್ಕೆ ಕೆಲವೊಬ್ರು ಅಸಿಡಿಟಿ ಆಗಿದೆ ಅಂತ ಹೇಳ್ತಾರೆ, ಹೊಟ್ಟೆ ಉರಿ, ಎದೆ ಉರಿ ಅಂತ ಹೇಳ್ತಾರಲ್ಲ, ಅದು ಈ ಹೈಡ್ರೋಕ್ಲೋರಿಕ್ ಆಮ್ಲದ ಕಾರಣದಿಂದ. ಅಂದ್ರೆ ನಮಗೆ ಕೇಳಿರುವಂತಹ ಪ್ರಶ್ನೆ ಪಿತ್ತರಸಕ್ಕೆ ಸಂಬಂಧಿಸಿದ್ದು. ಅದು ಜಠರದಲ್ಲ, ಯಕೃತ್ತಿನಲ್ಲಿ ಸ್ರವಿಸ್ತದೆ ಮತ್ತು ಆಹಾರವನ್ನು ಪ್ರತ್ಯಾಮ್ಲೀಯವಾಗಿಸುತ್ತದೆ. ಸರಿನಾ? ಈಗ ನಾವು ಮೂರನೇ ಪ್ರಶ್ನೆಗೆ ಹೋಗೋಣ. ಕೆಳಗಿನವುಗಳಲ್ಲಿ ಸಸ್ಯ ಪತ್ರರಂಧ್ರದ ಕಾರ್ಯವೆಂದರೆ ಅಂತ ಹೇಳಿದ್ದಾರೆ. ಈ ಸಸ್ಯ ಪತ್ರರಂಧ್ರ ಅಂದ ತಕ್ಷಣ ನೀವು ಮನುಷ್ಯರಲ್ಲಿ ಮೂಗಿರುತ್ತಲ್ಲ, ಮೂಗನ್ ನೆನ್ಪು ಮಾಡ್ಕೋಬಿಡಿ, ನಿಮ್ಗೆ ಉತ್ತರ ನೆನಪಾಗ್ಬಿಡುತ್ತೆ ಅಲ್ವಾ? ನಮ್ಮ ಮೂಗಿನ ಕೆಲಸ ಏನು? ಅನಿಲಗಳನ್ನ, ಗಾಳಿಯನ್ನ ಒಳಗ್ ತಗೊಳ್ಳೋದು, ಗಾಳಿಯನ್ನ ಹೊರಗ್ ಬಿಡೋದು ಅಲ್ವಾ? ಈಗ ಹಾಗೆ ಸಸ್ಯ ಪತ್ರರಂಧ್ರದ ಕಾರ್ಯ ಅಂದ್ರೆ ಆಪ್ಷನ್ ಎ ಅನಿಲಗಳ ವಿನಿಮಯ. ಇದೇ ಸರಿಯಾದ ಉತ್ತರ. ಪತ್ರರಂಧ್ರ ಏನ್ ಮಾಡುತ್ತೆ? ಅನಿಲವನ್ನ ಒಳಗಡೆ ತಗೊಳುತ್ತೆ. ಅದೇ ತರ ಬೇಡದೇ ಇರುವಂತದ್ದು ಕಾರ್ಬನ್ ಡೈಆಕ್ಸೈಡ್ ಏನಿದೆ ಅಲ್ಲ, ಅದಕ್ಕೆ ದ್ಯುತಿ ಸಂಶ್ಲೇಷಣೆಗಾಗಿ ಬೇಕು, ಅದನ್ನ ಪತ್ರರಂಧ್ರದ ಮೂಲಕ ಒಳಗ್ ತಗೊಳುತ್ತೆ. ಅದೇ ತರ ಆಕ್ಸಿಜನ್ ಏನಿದೆ ಅದನ್ನ ಸಸ್ಯಗಳಲ್ಲಿ ತ್ಯಾಜ್ಯ ಅಂತ ಕನ್ಸಿಡರ್ ಮಾಡ್ತಾರೆ. ನಮಗೆ ಆಕ್ಸಿಜನ್ ಬೇಕು ಬೇಕು ಅಂತ ಹೇಳ್ತೀವಿ ನಾವು, ಸಸ್ಯಗಳು ಆಕ್ಸಿಜನ್ ಅನ್ನ ತ್ಯಾಜ್ಯ, ಯಾಕೆಂದ್ರೆ ಅದು ದ್ಯುತಿ ಸಂಶ್ಲೇಷಣೆ ಆಗುವಾಗ ಬಿಡುಗಡೆ ಆಗುವಂತಹ ಅನಿಲವಾಗಿರ್ತದೆ, ಅದನ್ನ ಹೊರಗಡೆ ಕಳಿಸುವಂತದ್ದಿರ್ಬೋದು. ಇದು ಸಸ್ಯ ಪತ್ರರಂಧ್ರದ ಕಾರ್ಯವಾಗಿರುತ್ತದೆ. ನೀರು ಮತ್ತು ಆಹಾರ ಸಾಗಾಣಿಕೆ, ಹೌದಾ? ಇಲ್ಲ, ಇದು ತಪ್ಪಾದ ಉತ್ತರ. ನೀರನ್ನ ಸಾಗಿಸುವಂತದ್ದು ಯಾವುದು ಸಸ್ಯಗಳಲ್ಲಿ ಅಂದ್ರೆ ಸೈಲಂ. ಇದು ಸಸ್ಯಗಳಲ್ಲಿ ನೀರನ್ನ ಸಾಗಿಸುವಂತದ್ದು. ಆಹಾರ ಸಾಗಣೆ ಮಾಡುವಂತದ್ದು ಝೊಮ್ಯಾಟೊ, ಸ್ವಿಗ್ಗಿದೆಲ್ಲ ಕೆಲಸ ಮಾಡೋದು ಯಾವುದು ಸಸ್ಯಗಳಲ್ಲಿ? ಅದು ಫ್ಲೋಯಂ. ಹಾಗಾಗಿ ನೆನ್ಪಿಟ್ಕೊಂಡಿರ್ತೀರಲ್ಲ, ಫ್ಲೋಯಂ ಯಾರ ತರ ಕೆಲಸ ಮಾಡುತ್ತೆ? ಝೊಮ್ಯಾಟೊ, ಸ್ವಿಗ್ಗಿ ಎಲ್ಲ ಇರ್ತಲ್ಲ, ಫುಡ್ ಡೆಲಿವರಿ ಮಾಡುವಂತದ್ದು, ಅದ್ರ ತರ ಕೆಲಸ ಮಾಡುತ್ತೆ. ನೀರು ಸೈಲಂ. ಬಿಸ್ಲರಿ ಬಾಟಲ್ ನಿಮ್ಗೆ ಏನ್ ಬೇಕು ನೀರಿಂದ ಅದ್ ನೆನ್ಪಿಟ್ಕೊಳ್ಳಿ. ಇಲ್ಲಿ ಆಹಾರ ತಯಾರಿಕೆ, ಆಹಾರ ತಯಾರಿಕೆಯ ಕೆಲಸ ಪತ್ರರಂಧ್ರದ್ದಲ್ಲ, ಪತ್ರ ಹರಿ ಪತ್ರ ಹರಿತ್ತು ಇಲ್ಲಿ ಮುಖ್ಯವಾದ ಪಾತ್ರವನ್ನ ವಹಿಸುತ್ತದೆ. ಅಭಿಸರಣ ಒತ್ತಡವನ್ನು ಏರ್ಪಡಿಸುವುದು, ಇದು ಕೂಡ ಅಲ್ಲ, ಇದು ಆಹಾರ ಸಾಗಾಣಿಕೆ ಆಗುವಾಗ ನಡೆಯುವಂತಹ ಪ್ರಕ್ರಿಯೆ. ಅಭಿಸರಣ ಒತ್ತಡವನ್ನ ಏರ್ಪಡಿಸಿ ಆಹಾರ ಸರಿಯಾಗಿ ಸಸ್ಯಗಳಲ್ಲಿ ಸಾಗಣೆ ಆಗುವಂತೆ ಮಾಡುವಂತದ್ದು. ಹಾಗಾಗಿ ಇದು ಕೂಡ ಸರಿಯಾದ ಉತ್ತರ ಅಲ್ಲ. ಆಪ್ಷನ್ ಎ ಅನಿಲಗಳ ವಿನಿಮಯ ಏನಿದೆ ಇದು ಸರಿಯಾದ ಉತ್ತರ. ಹಾಗೆ ಸಸ್ಯ ಪತ್ರರಂಧ್ರಗಳೇನ್ ಮಾಡ್ತವೆ? ಬಾಷ್ಪ ವಿಸರ್ಜನೆಯನ್ನು ಕೂಡ ಮಾಡ್ತಿರ್ತವೆ. ಬಾಷ್ಪ ವಿಸರ್ಜನೆ ಅಂದ್ರೆ ಏನು? ಹೆಚ್ಚಾದ ನೀರನ್ನ, ಸಸ್ಯಗಳು ಹೆಚ್ಚಾದ ನೀರನ್ನ ಹೊರ ಹಾಕುವಂತಹ ಪ್ರಕ್ರಿಯೆ ಬಾಷ್ಪ ವಿಸರ್ಜನೆ ಅಂತ ಕರಿತೀವಿ. ಅದು ಕೂಡ ಸಸ್ಯ ಪತ್ರರಂಧ್ರದ ಕಾರ್ಯನೇ ಹೌದು. ಆದ್ರೆ ಇಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿರುವಂತದ್ದು ಅನಿಲಗಳ ವಿನಿಮಯ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಅನಿಲಗಳ ವಿನಿಮಯವನ್ನ ನಾವು ಉತ್ತರವನ್ನಾಗಿ ಬರೆಯೋಣ. ಸರಿ, 4ನೇ ಪ್ರಶ್ನೆ ನೋಡಿ. ಕೆಳಗಿನವುಗಳನ್ನು ಹೆಸರಿಸಿ. ಮಾನವರ ಶ್ವಾಸನಾಳದಲ್ಲಿ ಗಾಳಿ ಹಾದು ಹೋಗುವಾಗ ಭಾಗವು ಕುಸಿಯದಂತೆ ತಡೆಯುವ ರಚನೆಗಳು. ಗೊತ್ತಿದೆ ಅಲ್ವಾ ನಿಮ್ಗೆ? ಇದಕ್ಕೆ ಏನಂತ ಕರೀತಾರೆ? ಮಾನವರ, ನಿಮಗ್ ಗೊತ್ತು, ಉಸಿರನ್ನ ತಗೊಂಡಾಗ ಇಲ್ಲಿ ಮೂಗಿನ ಮೂಲಕ ತಗೊಂಡಂತಹ ಉಸಿರು ಗಾಳಿ ಏನಿದೆ ಅದು ಶ್ವಾಸನಾಳದ ಮೂಲಕ ಹೋಗ್ತದೆ. ಆಮೇಲೆ ಅದು ಗಾಳಿಗೂಡುಗಳಲ್ಲಿ ಶ್ವಾಸಕೋಶದಲ್ಲಿ ಹೋಗಿ ಗಾಳಿಗೂಡುಗಳಾಗಿ ಸಣ್ಣ ಸಣ್ಣ ವಿಭಜನೆಯನ್ನ ಹೊಂದಿದೆ. ಇಲ್ಲಿ ನೋಡಿ ಏನಾಗತ್ತೆ ಅಂದ್ರೆ, ಈ ಗಾಳಿ ಹಾದು ಹೋಗುವಂತಹ ಭಾಗ ಕುಸಿಯದಂತೆ ತಡೆಯುವ ರಚನೆಗಳು ಯಾವುದು ಅಂದ್ರೆ ಮೃದ್ವಸ್ಥಿಯಿಂದಾದ
ಉಂಗುರಗಳಂತಹ ರಚನೆ. ಇದು ಮೃದ್ವಸ್ಥಿಯ ಉಂಗುರಗಳಂತಹ ರಚನೆ. ಮೃದ್ವಸ್ಥಿಯ ಉಂಗುರಗಳಂತಹ ರಚನೆಗಳು ಶ್ವಾಸನಾಳವು ಕುಸಿಯದಂತೆ ತಡೆಯುತ್ತವೆ. ಎರಡನೇ ಪ್ರಶ್ನೆ ಏನಿದೆ? ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು ಅಂತ ಹೇಳಿದ್ದಾರೆ. ನೋಡಿ, ನಮ್ಮ ದೇಹದಲ್ಲಿ ಕೆಲವೊಂದಿಷ್ಟು ತ್ಯಾಜ್ಯಗಳು ಬಿಡುಗಡೆ ಆಗ್ತವೆ. ಇಲ್ಲಿ ಮೂತ್ರಪಿಂಡ ಕೂಡ ಆ ರೀತಿ ತ್ಯಾಜ್ಯವನ್ನ ಸಪರೇಟ್ ಮಾಡುವಂತಹ ಕೆಲಸವನ್ನ ಮಾಡ್ತದೆ. ಇಲ್ಲಿ ಮೂತ್ರಪಿಂಡವು ರಕ್ತದಿಂದ ಬೇರ್ಪಡಿಸುವ ನೈಟ್ರೋಜನ್ ಯುಕ್ತ ರಾಸಾಯನಿಕಗಳು ಯಾವುದಂದ್ರೆ ಯೂರಿಯಾ ಮತ್ತು ಯೂರಿಕ್ ಆಮ್ಲ. ಇವು ಮೂತ್ರಪಿಂಡ ರಕ್ತದಿಂದ ಈ ತ್ಯಾಜ್ಯಗಳನ್ನ ಬೇರ್ಪಡಿಸಿ ಮೂತ್ರದ ಮೂಲಕ ಹೋಗುವಂತೆ ಮಾಡುತ್ತೆ. ಐದನೇ ಪ್ರಶ್ನೆ, ಮಾನವನ ಹೃದಯದ ಛೇದನೋಟವನ್ನು ತೋರಿಸುವ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಮಹಾ ಅಪಧಮನಿ ಮತ್ತು ಪುಪ್ಪುಸಕ ಅಭಿಧಮನಿಗಳ ಕಾರ್ಯಗಳೇನು ಅಂತ ಕೇಳಿದ್ದಾರೆ ಮಕ್ಕಳೇ. ಇಲ್ಲಿ ನೋಡಿ, ಮಾನವನ ಹೃದಯದ ಛೇದನೋಟವನ್ನ ತೋರಿಸುವ ಚಿತ್ರ ಬಹಳ ಮುಖ್ಯವಾದ ಪ್ರಶ್ನೆ ಇರ್ತದೆ. ಇದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳುವಂಥದ್ದು. ಗೊತ್ತಾಯ್ತಾ? ಪ್ರತಿಯೊಂದು ಭಾಗವನ್ನ ನೋಡಿಟ್ಕೊಳ್ಳಿ. ಯಾವುದನ್ನ ಬಿಡಿಸ್ಲಿಕ್ಕೆ ಹೇಳ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸಾಮಾನ್ಯವಾಗಿ ಇದನ್ನ ಪ್ರತಿ ವರ್ಷ ಕೇಳ್ತಾ ಬಂದಿದ್ದಾರೆ. ಇಲ್ಲಿ ಮಾನವನ ಹೃದಯದ ಛೇದನೋಟ ಅಥವಾ ಈ ಹೃದಯಕ್ಕೆ ಸಂಬಂಧಿಸಿದಂತೆ ಬೇರೆ ಬೇರೆ ಪ್ರಶ್ನೆಗಳು ಕೂಡ ಬರಬಹುದು. ಚಿತ್ರವನ್ನೇ ಕೇಳಬಹುದು ಅಥವಾ ಇಮ್ಮಡಿ ಪರಿಚಲನೆ ಬಗ್ಗೆ, ಅದನ್ನ ನಾವು ನೆಕ್ಸ್ಟ್ ಡಿಸ್ಕಸ್ ಮಾಡ್ತೀವಿ, ಅದ್ರ ಬಗ್ಗೆ ಕೂಡ ಹೆಚ್ಚಾಗಿ ಕೇಳ್ತಾ ಇರ್ತಾರೆ. ಅದಕ್ಕೂ ಹಿಂದಿನ ಬಾರಿ ಅದ್ರ ಮೇಲೆ ಅಪ್ಲೈಡ್ ಟೈಪ್ ಅನ್ವಯ ರೀತಿಯ ಪ್ರಶ್ನೆಯನ್ನು ಕೂಡ ಕೇಳಿದ್ರು. ಹಾಗಾಗಿ ನೀವು ಕಾನ್ಸೆಪ್ಟ್ ಅನ್ನ ತಿಳ್ಕೊಬಿಟ್ರೆ ಯಾವ ರೀತಿಯಾಗಿ ಪ್ರಶ್ನೆ ಕೇಳಿದ್ರು ನೀವು ಅದಕ್ಕೆ ಉತ್ತರವನ್ನ ಬರೀಲಿಕ್ಕೆ ಸಹಾಯ ಆಗ್ತದೆ. ಹಾಗಾಗಿ ಕಾನ್ಸೆಪ್ಟ್ ಅನ್ನ ಆದಷ್ಟು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಇಲ್ಲಿ ನೋಡಿ, ಹೃದಯನ್ನ ಬಿಡಿಸಿರ್ತೀರಿ. ಈ ಕಡೆ ನೀಲಿ ಬಣ್ಣದಲ್ಲಿ ಕಾಣಿಸ್ತಿದೆ ಅಲ್ಲ, ಇದು ಬಲ ಭಾಗ, ಹೃದಯದ ಬಲಭಾಗ. ಹೃದಯದ ಬಲಭಾಗ ಇರ್ತದೆ. ಇದು ಹೃದಯದ ಎಡಭಾಗ. ಹೃದಯದ ಬಲಭಾಗದಲ್ಲಿ ಯಾವಾಗ್ಲೂ ಅಶುದ್ಧ ರಕ್ತ ಇರ್ತದೆ, ಹೃದಯದ ಎಡಭಾಗದಲ್ಲಿ ಶುದ್ಧ ರಕ್ತ ಇರ್ತದೆ. ಇಲ್ಲಿ ಮಾನವನ ಹೃದಯದ ಛೇದನೋಟವನ್ನ ತೋರಿಸುವ ಚಿತ್ರವನ್ನ ಬರೆದಿದ್ದಾರೆ. ಹೃತ್ಕರ್ಣ ಮೇಲಿರುವಂತಹ ಭಾಗ ಏನಿದೆ ಇದು ಹೃತ್ಕರ್ಣ. ಎಡಭಾಗದಲ್ಲಿರುವುದು ಎಡ ಹೃತ್ಕರ್ಣ, ಬಲಭಾಗದಲ್ಲಿರುವಂತದ್ದು ಬಲ ಹೃತ್ಕರ್ಣ. ಅದಾದ್ಮೇಲೆ ಕೆಳಗಿರುವಂತದ್ದು ಹೃತ್ಕರ್ಣದಿಂದ ಹೃತ್ಕರ್ಣ ಸಂಕುಚಿಸಿದಾಗ ರಕ್ತ ಎಲ್ಲಿ ಬರ್ತದೆ? ಹೃತ್ಕುಕ್ಷಿಗೆ ಬರ್ತದೆ. ಬಲಗಡೆ ಇರುವಂತದ್ದು ಬಲ ಹೃತ್ಕುಕ್ಷಿ, ಎಡಗಡೆ ಇರುವಂತದ್ದು ಎಡ ಹೃತ್ಕುಕ್ಷಿ. ಈಗ ಎಡ ಹೃತ್ಕುಕ್ಷಿ ಏನ್ ಮಾಡ್ತದೆ? ರಕ್ತವನ್ನ, ಶುದ್ಧ ರಕ್ತವನ್ನ ಪಂಪ್ ಮಾಡ್ತದೆ. ಅಂದ್ರೆ ಅದು ಸಂಕುಚಿಸಿದಾಗ, ಎಡ ಹೃತ್ಕುಕ್ಷಿ ಸಂಕುಚಿಸಿದಾಗ ಇಲ್ಲಿರುವಂತಹ ರಕ್ತ ಎಲ್ಲ ಮಹಾ ಅಪಧಮನಿಯ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ಸರಬರಾಜಾಗ್ತವೆ. ಅದಕ್ಕೆ ಅದನ್ನ ಮಹಾ ಅಪಧಮನಿ ಅಂತ ಕರಿತೀವಿ. ಇಲ್ಲಿ ಉಚ್ಚ ಅಭಿಧಮನಿ ಅಂದ್ರೆ, ಇಲ್ಲಿ ಅಪಧಮನಿ ಮತ್ತೆ ಅಭಿಧಮನಿ ಅಂತ ಹೇಳ್ತೀವಲ್ಲ, ಅಭಿಧಮನಿ ಏನ್ ಮಾಡುತ್ತೆ? ದೇಹದ ಬೇರೆ ಬೇರೆ ಭಾಗಗಳಿಂದ ರಕ್ತವನ್ನ ತಂದು ಹೃದಯಕ್ಕೆ ಕೊಡುತ್ತೆ. ಅಪಧಮನಿ ಏನ್ ಮಾಡುತ್ತೆ? ಹೃದಯದಿಂದ ರಕ್ತವನ್ನ ದೇಹದ ಬೇರೆ ಬೇರೆ ಭಾಗಗಳಿಗೆ ತಗೊಂಡು ಹೋಗುತ್ತೆ. ಸರಿ, ಇದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಒಂದು ಟೆಕ್ನಿಕ್ ಅನ್ನ ಹೇಳೋಣವಾ? ಅಪಧಮನಿ ಏನ್ ಮಾಡುತ್ತೆ, ಅಭಿಧಮನಿ ಏನ್ ಮಾಡುತ್ತೆ? ಎಕ್ಸಾಮಿಗೆ ಹೋದಾಗ ಮರಿಬಾರ್ದಲ್ವಾ? ಒಂದು ಟೆಕ್ನಿಕ್ ಅನ್ನ ಹೇಳ್ತೀನಿ. ಈಗ ಅಪಧಮನಿ ಏನಿದೆ ಅದರಲ್ಲಿ ಅಪ್ಪ ಅಪ್ಪ ಅಂತ ಹೇಳ್ತೀವಲ್ಲ, ಅಪ್ಪ ಇದ್ದಾರೆ ಅಂತ ಇಟ್ಕೊಳ್ಳೋಣ. ಈಗ ಅಪಧಮನಿ ಏನ್ ಮಾಡುತ್ತೆ? ಹೃದಯದಿಂದ ಹೊರಗೆ ಹೋಗುತ್ತೆ. ಹೇಗೆ ಅಪ್ಪ ಮನೆಯಿಂದ ಹೊರಗೆ ದುಡಿಲಿಕ್ಕೆ ಹೋಗ್ತಾರಲ್ಲ, ಅದೇ ತರ ಅಪಧಮನಿ ಹೃದಯದಿಂದ ರಕ್ತವನ್ನ ಹೊರಗಡೆ ತಗೊಂಡು ಹೋಗುತ್ತೆ. ಅದ್ರ ಅಪೋಸಿಟ್ ಕಾರ್ಯ ಯಾರು ಮಾಡುತ್ತೆ? ಅಭಿಧಮನಿ ಮಾಡುತ್ತೆ. ಇಷ್ಟನ್ನ ನೆನ್ಪಿಟ್ಕೊಳ್ತೀವಿ, ಸರಿನಾ? ಆಮೇಲೆ ಮತ್ತೇನ್ ಕೇಳಿದ್ದಾರೆ? ಮಹಾ ಅಪಧಮನಿ ಮತ್ತು ಪುಪ್ಪುಸಕ ಅಭಿಧಮನಿಗಳ ಕಾರ್ಯಗಳೇನು ಅಂತ ಕೇಳಿದ್ದಾರೆ. ಇಲ್ಲಿ ಪುಪ್ಪುಸಕ ಅಂದ್ರೆ ನೀವು ತಿಳ್ಕೊಬಿಡ್ಬೇಕು ಮಕ್ಕಳೇ. ಇಲ್ಲಿ ಪುಪ್ಪುಸಕ ಅಂದ್ರೆ ಅದು ಶ್ವಾಸಕೋಶವನ್ನ ರಿಪ್ರೆಸೆಂಟ್ ಮಾಡುವಂತದ್ದು, ಸರಿನಾ? ಅಭಿಧಮನಿ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ? ದೇಹದ ಬೇರೆ ಬೇರೆ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನ ತರುವಂತದ್ದು ಅಭಿಧಮನಿಯ ಕಾರ್ಯ. ಪುಪ್ಪುಸಕ ಅಭಿಧಮನಿ ಅಂದ್ರೆ ಯಾರಿಂದ ರಕ್ತವನ್ನ ತಗೋಬರುತ್ತೆ? ಹೌದು, ನಿಮ್ಮ ಯೋಚನೆ ಸರಿಯಾಗಿದೆ. ಪುಪ್ಪುಸಕ ಅಭಿಧಮನಿಯು ಆಕ್ಸಿಜನ್ ಸಮೃದ್ಧ ರಕ್ತವನ್ನ
ಶ್ವಾಸಕೋಶಗಳಿಂದ ಹೃದಯಕ್ಕೆ ಸಾಗಿಸುತ್ತದೆ. ಪುಪ್ಪುಸಕ ಅಪಧಮನಿ ಏನ್ ಮಾಡ್ತದೆ? ಹೃದಯದಿಂದ ಶ್ವಾಸಕೋಶಕ್ಕೆ ತಗೊಂಡು ಹೋಗ್ತದೆ. ಪುಪ್ಪುಸಕ ಅಭಿಧಮನಿ ಬೇರೆ ಶ್ವಾಸಕೋಶದಿಂದ ಹೃದಯಕ್ಕೆ ತಗೊಬಂದು ಕೊಟ್ಟಿರ್ತದೆ. ಇಲ್ಲಿ ಮಹಾ ಅಪಧಮನಿ ಏನ್ ಮಾಡ್ತದೆ? ಆಲ್ರೆಡಿ ನಿಮಗ್ ಗೊತ್ತಿದೆ. ಆಕ್ಸಿಜನ್ ಸಮೃದ್ಧ ರಕ್ತವನ್ನು ನೋಡಿ ಇಲ್ಲಿ ಈ ಕಡೆ ಎಡಭಾಗದಲ್ಲಿ ಇದೆ ಅಲ್ಲ, ಇದು ಆಕ್ಸಿಜನ್ ಸಮೃದ್ಧ ರಕ್ತ. ಈ ಆಕ್ಸಿಜನ್ ಸಮೃದ್ಧ ರಕ್ತವನ್ನ ಹೃದಯದಿಂದ ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುವಂತಹದ್ದು ಯಾವುದು? ಅದು ಮಹಾ ಅಪಧಮನಿ. ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಮಾನವನ ದೇಹದಲ್ಲಿ ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣಕ್ಕೂ ಬಿಡುಗಡೆಯಾಗುವ ಎಟಿಪಿ ಪ್ರಮಾಣಕ್ಕೂ ಇರುವ ಸಂಬಂಧವೇನು ಅಂತ ಕೇಳಿದ್ದಾರೆ. ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾದಂತೆ ಬಿಡುಗಡೆಯಾಗುವ ಎಟಿಪಿ ಪ್ರಮಾಣವೂ ಸಹ ಹೆಚ್ಚಾಗುತ್ತದೆ. ಇಲ್ಲಿ ಎಟಿಪಿ ಅಂದ್ರೆ ಏನು? ಇದೊಂದು ಶಕ್ತಿಯನ್ನ ನೀಡುವಂತದ್ದು. ನಮ್ಮ ದೇಹಕ್ಕೆ ಏನು ಜೀವಕೋಶಗಳಿಗೆಲ್ಲ ಕೆಲಸವನ್ನ ಮಾಡ್ಲಿಕ್ಕೆ ಶಕ್ತಿ ಅದನ್ನ ನೀಡುವಂತದ್ದು ಎಟಿಪಿ ಅಂತ ಹೇಳ್ತೀವಿ. ರಕ್ತದಲ್ಲಿನ ಹಿಮೋಗ್ಲೋಬಿನ್ ಪ್ರಮಾಣ ಹೆಚ್ಚಾದಂತೆ ಬಿಡುಗಡೆಯಾಗುವ ಎಟಿಪಿ ಪ್ರಮಾಣ ಕೂಡ ಜಾಸ್ತಿ ಆಗಿರ್ತದೆ. ಯಾಕೆಂದ್ರೆ ಹಿಮೋಗ್ಲೋಬಿನ್ ಏನ್ ಮಾಡ್ತದೆ? ಆಕ್ಸಿಜನ್ ಅನ್ನ ಕ್ಯಾರಿ ಮಾಡುವಂತದ್ದು ಅಲ್ವಾ? ಹಿಮೋಗ್ಲೋಬಿನ್ ಆಕ್ಸಿಜನ್ ಅನ್ನ ಕ್ಯಾರಿ ಮಾಡ್ತಿರ್ತದೆ. ಸರಿ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ನೆಫ್ರಾನ್ ರಚನೆಯನ್ನು ತೋರಿಸುವ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ. ಇಲ್ಲಿ ನೆಫ್ರಾನ್ ರಚನೆಯ ಚಿತ್ರವನ್ನ ಬರಿಬೇಕು ನಾವೀಗ. ನೆಫ್ರಾನ್ ಎಲ್ಲಿರುವಂತದ್ದು? ಇದು ಮೂತ್ರಪಿಂಡಗಳಲ್ಲಿರುವಂತಹ ಸೋಸುವ ಘಟಕವಾಗಿದೆ. ಹೇಗೆ ನಾವು ಫಿಲ್ಟರ್ ಅನ್ನ ಯೂಸ್ ಮಾಡ್ತೀವಲ್ವಾ ಅಶುದ್ಧ ನೀರನ್ನ ಶುದ್ಧ ನೀರಾಗಿ ಪರಿವರ್ತನೆ ಮಾಡ್ಲಿಕ್ಕೆ, ಇಲ್ಲಿ ನೆಫ್ರಾನ್ ಕೂಡ ಅದೇ ಕೆಲಸವನ್ನ ಮಾಡ್ತದೆ. ಫಿಲ್ಟರ್ ತರ ವರ್ಕ್ ಮಾಡ್ತದೆ. ಇದನ್ನ ಸೋಸುವ ಘಟಕ ಅಂತ ಕರೀತಾರೆ. ಇಲ್ಲಿ ನೋಡಿ, ಇದು ನೆಫ್ರಾನ್ ನ ಚಿತ್ರ. ಇದನ್ನ ಕೂಡ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇದು ನೋಡ್ಲಿಕ್ಕೆ ಕಷ್ಟ ಅನಿಸ್ತದೆ, ಬಟ್ ನಿಮಗೆ ಒಂದು ಸುಲಭದ ವಿಧಾನ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಿ ಎಷ್ಟು ಕನ್ವಿನ್ಸ್ ಮಾಡಬಹುದು ಐ ಡೋಂಟ್ ನೋ. ಇಲ್ಲಿ ನೋಡಿ, ಇಲ್ಲಿ ಬಹುಮನ್ನ ಕೋಶ ಇರ್ತದೆ. ಇದನ್ನಂತೂ ನೀವು ಈಸಿಯಾಗಿ ಬಿಡಿಸ್ತೀರಾ. ಅದ್ರ ನೆಕ್ಸ್ಟ್ ಇಲ್ಲಿ ನೋಡಿದಾಗ ಟೆನ್ಷನ್ ಸ್ಟಾರ್ಟ್ ಆಗ್ತದಲ್ವಾ? ಯಾಕಾದ್ರೂ ದೇಹದಲ್ಲಿ ನೆಫ್ರಾನ್ ಇದೆಯೋ ಅಂತ ಟೆನ್ಷನ್ ಸ್ಟಾರ್ಟ್ ಆಗ್ತದೆ. ಇಲ್ಲ, ಹಾಗೇನಿಲ್ಲ. ಈಗ ಇಲ್ಲಿ ನೋಡಿ, ಬಹುಮನ್ನ ಕೋಶದಿಂದ ಹೊರಟಿರುವಂತದ್ದು ಕೊಳವೆ ತರ ಬಿಡಿಸ್ತಾ ಹೋಗಿ ಮೊದಲು ಈ ಭಾಗವನ್ನ ಬಿಡಿಸ್ಕೊಳ್ಳಿ. ಈ ಕಡೆ ಎಡಭಾಗ ಏನಿದೆ ಅದನ್ನ ಬಿಡಿಸ್ಕೋಬೇಕು. ಸ್ವಲ್ಪ ಸುರುಳಿ ಸುತ್ತಿದ ತರ ಬಿಡಿಸ್ತಾ ಹೋಗಿ ಆಮೇಲೆ ಅಲ್ಲಿಂದ ಬಲಭಾಗಕ್ಕೆ ಹೋಗಿ. ಇದು ಬಲಭಾಗ ಇದೆ. ಈ ಇಲ್ಲಿ ಎಡಭಾಗ ಮತ್ತೆ ಬಲಭಾಗ ಅಂತ ನಾವು ಭೇದ ಮಾಡೋದಿಲ್ಲ, ನಿಮಗೆ ಗೊತ್ತಾಗ್ಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಿದ್ದೀನಿ. ಸರಿನಾ? ಇಲ್ಲಿ ಬಲಭಾಗಕ್ಕೆ ಹೋಗಿ ಇಲ್ಲಿ ಸಂಗ್ರಾಹಕ ನಾಳಕ್ಕೆ ಕನೆಕ್ಷನ್ ಕೊಟ್ರೆ ಆಯ್ತು. ಸಂಗ್ರಾಹಕ ನಾಳವನ್ನ ಹೇಗೆ ಬಿಡಿಸೋದು? ನೀವು ಚಿಕ್ಕವರಿದ್ದಾಗಲ್ಲ ಸಸ್ಯಗಳನ್ನೆಲ್ಲ ಬಿಡಿಸ್ತಿದ್ರಲ್ಲ, ಇಲ್ಲಿ ನೋಡಿ ಅದೇ ತರ ಬಿಡಿಸ್ಲಿಕ್ಕೆ ಟ್ರೈ ಮಾಡಿದ್ರೆ ಆಯ್ತು. ನೋಡ್ಲಿಕ್ಕೆ ಸ್ವಲ್ಪ ಕ್ಲಿಷ್ಟ ಅನಿಸ್ತದೆ, ಆದ್ರೆ ನೀವು ಒಂದೆರಡು ಸಲ ಪ್ರಾಕ್ಟೀಸ್ ಮಾಡಿದಾಗ ಸುಲಭ ಅನಿಸ್ತದೆ. ಮೊದ್ಲು ಈ ಕಡೆ ಭಾಗವನ್ನಷ್ಟು ಬಿಡಿಸಿ ಮುಗಿಸ್ಕೊಳ್ಳಿ, ಆಮೇಲೆ ಹೀಗೆ ಕಂಟಿನ್ಯೂ ಮಾಡಿ ಬಲಭಾಗದ ಬಿಡಿಸಿಬಿಟ್ರೆ ನಿಮಗೆ ಈಸಿ ಅನಿಸ್ತದೆ. ಆಮೇಲೆ ರೀನಲ್ ಅಪಧಮನಿ ಮತ್ತೆ ಅಭಿಧಮನಿಯ ಕವಲುಗಳನ್ನ ಲೋಮನಾಳಗಳನ್ನ ಬಿಡಿಸಿದ್ರೆ ಆಯ್ತು. ಸರಿನಾ? ಇಲ್ಲಿ ಭಾಗಗಳನ್ನ ಗುರುತಿಸಬೇಕು. ಇದು ಬಹುಮನ್ನ ಕೋಶ. ಅದಾದ್ಮೇಲೆ ಗ್ಲಾಮರುಲಸ್, ಇಲ್ಲೇ ಮೊದಲು ಸೋಸುವಿಕೆ ಆಗುವಂತದ್ದು ಗ್ಲಾಮರುಲಸ್ ನಲ್ಲಿ. ಆಮೇಲೆ ನೆಫ್ರಾನ್ ನ ಕೊಳವೆ ಆಕಾರದ ಭಾಗ ಅಂತ ಇದೆ ಅಲ್ಲ, ಇದೆಲ್ಲ ನೆಫ್ರಾನ್ ನ ಕೊಳವೆ ಆಕಾರದ ಭಾಗ ಅಂತ ಕರಿತೀವಿ. ಆಮೇಲೆ ಸಂಗ್ರಾಹಕ ನಾಳ, ಇದು ಸಂಗ್ರಾಹಕ ನಾಳ ಇರ್ತದೆ. ಇವೆಲ್ಲ ಲೋಮನಾಳಗಳಿರ್ತವೆ. ಇದು ರೀನಲ್ ಅಭಿಧಮನಿಯ ಕವಲು. ರೀನಲ್ ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ನಾವು ಮೂತ್ರಪಿಂಡಕ್ಕೆ ಹೇಳೋದು, ಕಿಡ್ನಿಗೆ ಅಡ್ಜೆಕ್ಟಿವ್ ತರ ರೀನಲ್ ಅನ್ನೋ ಶಬ್ದವನ್ನ ಉಪಯೋಗಿಸ್ತಾರೆ. ರೀನಲ್ ಅಪಧಮನಿ ಮತ್ತೆ ರೀನಲ್ ಅಭಿಧಮನಿಯ ಕವಲುಗಳು. ಈ ರೀತಿಯಾಗಿ ಭಾಗಗಳನ್ನ ಗುರುತಿಸುವುದು. ಸಾಮಾನ್ಯವಾಗಿ ಇಲ್ಲಿ ಭಾಗ ಗುರುತಿಸ್ಲಿಕ್ಕೆ ಕೇಳಿದ್ರು ಬಹುಮನ್ನ ಕೋಶ ಮತ್ತೆ ಗ್ಲಾಮರುಲಸ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಟಿರ್ತಾರೆ. ಓದಿದ್ದನ್ನು ನೋಡ್ಕೊಳ್ಳಿ, ಬಟ್ ಇದನ್ನ ಸರಿಯಾಗಿ ಗ್ಲಾಮರುಲಸ್ ಮತ್ತೆ ಬಹುಮನ್ನ ಕೋಶ. ಸರಿನಾ? ಹಾಗಿದ್ರೆ ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ.
ಸಸ್ಯಗಳ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಘಟನೆಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಅಂದ್ರೇನು? ನಾವು ಕಿಚನ್ ನಲ್ಲಿ ಅಡಿಗೆ ಮಾಡ್ತೀವಲ್ಲ, ಅದೇ ತರ ಸಸ್ಯಗಳು ಕೂಡ ಅಡಿಗೆ ಮಾಡ್ತವೆ. ಅದನ್ನ ಏನಂತ ಕರೀತಾರೆ? ದ್ಯುತಿ ಸಂಶ್ಲೇಷಣೆ ಅಂತ ಕರೀತಾರೆ. ಹಾಗಿದ್ರೆ ನಮ್ಗೆ ಅಡಿಗೆ ಮಾಡುವಾಗ ಏನೇನ್ ಬೇಕು? ಒಲೆ ಬೇಕು, ಪಾತ್ರೆಗಳು ಬೇಕು, ಸೌಟ್ ಬೇಕು, ಉಪ್ಪು ಬೇಕು ಅಲ್ವಾ? ಈಗ ಪಲಾವ್ ಮಾಡ್ತಾ ಇದ್ರೆ ಅಕ್ಕಿ ಬೇಕು, ನೀರ್ ಬೇಕು ಅದಕ್ಕೆ, ಮತ್ತೆ ಪಲಾವ್ ಪುಡಿ ಬೇಕು ಅಲ್ವಾ? ಅದೇ ತರ ತರಕಾರಿ ಬೇಕು. ಈಗ ಸಸ್ಯಗಳು ಅಡಿಗೆ ಮಾಡ್ತಿದ್ದಾವೆ ಅಂದ್ರೆ ಈ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವಂತಹ ಘಟನೆಗಳನ್ನ ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಏನೇನಾಗ್ತದೆ ನೋಡೋಣ. ಮೊದಲು ಕ್ಲೋರೋಫಿಲ್ ಬೆಳಕಿನ ಶಕ್ತಿಯ ಹೀರುವಿಕೆ. ಎಲೆಗಳಲ್ಲಿರುವಂತಹ ಕ್ಲೋರೋಫಿಲ್ ಏನ್ ಮಾಡ್ತದೆ? ಸೂರ್ಯನ ಬೆಳಕಿನಿಂದ ಶಕ್ತಿಯನ್ನ ಹೀರಿಕೊಳ್ಳುತ್ತದೆ. ಅದಾದ್ಮೇಲೆ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು. ಬೆಳಕಿನ ಶಕ್ತಿ ಯಾವ್ದಾಗಿ ಕನ್ವರ್ಟ್ ಆಗ್ತಾ ಇದೆ? ಇಲ್ಲಿ ರಾಸಾಯನಿಕ ಶಕ್ತಿಯಾಗಿ ಬದಲಾಗ್ತಾ ಇದೆ. ನೀರಿನ ಅಣು ಅಂತ ಹೇಳಿದ್ದಾರೆ. ನೀರಿನ ಅಣುವಿನಲ್ಲಿ ಯಾವ್ಯಾವ್ದಿರ್ತದೆ? ನೀರನ್ನ ನಾವು H2O ಅಂತ ಬರಿತೀವಿ ಅಲ್ವಾ? ಈ H2O ಇರುವಂತದ್ದು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ವಿಭಜಿಸಲ್ಪಡುತ್ತದೆ. ಮೂರನೇದು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು. ಹೇಗೆ ಇದು ಅಕ್ಕಿ ಇರುವಂತದ್ದು ಅನ್ನ ಆಗಿ ಬದಲಾಗ್ತದಲ್ಲ, ಅದೇ ತರ ಇದೆ ಅಲ್ವಾ? ಕಾರ್ಬನ್ ಡೈಆಕ್ಸೈಡ್, ಸಸ್ಯಗಳು ಪತ್ರರಂಧ್ರದ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಅನ್ನು ತಗೊಂಡಿರುತ್ತೆ. ಆ ಕಾರ್ಬನ್ ಡೈಆಕ್ಸೈಡ್ ಇರುವಂತದ್ದು ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಟ್ಟಿರುತ್ತೆ. ಇದು ಸಸ್ಯಗಳ ದ್ಯುತಿ ಸಂಶ್ಲೇಷಣೆಯಲ್ಲಿ ಜರುಗುವ ಘಟನೆ ಆಗಿರ್ತದೆ. ನೆನ್ಪಿಟ್ಕೊಂಡಿರ್ತೀರಲ್ವಾ? ಮೂರೇ ಬಹಳ ಸುಲಭವಾದ ಉತ್ತರ ಇದು. 3 ಘಟನೆ, 3 ಮಾರ್ಕ್ ಸಿಕ್ಬಿಡ್ತದೆ ನಿಮ್ಗೆ. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅಣುವು ಕೋಶ ದ್ರವ್ಯದಲ್ಲಿ ಯಾವ ಅಣುವಾಗಿ ವಿಭಜಿಸಲ್ಪಡುತ್ತದೆ? ವಿಭಜನೆಗೊಂಡ ಅಣುವು ಸ್ನಾಯು ಕೋಶಗಳಲ್ಲಿ ಹೇಗೆ ವಿಭಜಿಸಲ್ಪಡುತ್ತದೆ? ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲೂಕೋಸ್ ಅಣು ಇದು ಪೈರುವೇಟ್ ಆಗಿ ವಿಭಜಿಸಲ್ಪಡುತ್ತದೆ. ಗ್ಲೂಕೋಸ್ ನಲ್ಲಿ 6 ಕಾರ್ಬನ್ ಅಣುಗಳಿರ್ತವೆ, ಆದ್ರೆ ಪೈರುವೇಟ್ ನಲ್ಲಿ 3 ಕಾರ್ಬನ್ ಅಣು ಇರ್ತದೆ. ಹಾಗಾಗಿ ಗ್ಲೂಕೋಸ್ ಇರುವಂತಹದ್ದು 6 ಕಾರ್ಬನ್ ಅಣು ಇರುವಂತದ್ದು 3 ಕಾರ್ಬನ್ ಇರುವಂತಹ ಪೈರುವೇಟ್ ಆಗಿ ವಿಭಜಿಸಲ್ಪಡುತ್ತದೆ. ಹಾಗಿದ್ರೆ ವಿಭಜನೆಗೊಂಡ ಅಣುವು ಸ್ನಾಯು ಕೋಶಗಳಲ್ಲಿ ಹೇಗೆ ವಿಭಜಿಸಲ್ಪಡುತ್ತದೆ? ನಿಮಗ್ ಗೊತ್ತು, ಸ್ನಾಯು ಕೋಶಗಳಲ್ಲಿ ಆಕ್ಸಿಜನ್ ನ ಕೊರತೆ ಇದ್ದಾಗ ಲ್ಯಾಕ್ಟಿಕ್ ಆಮ್ಲವಾಗಿ ವಿಭಜನೆಗೊಳ್ಳುತ್ತದೆ ಅಲ್ವಾ? ಇದನ್ನ ಕಾಲುಗಳಲ್ಲಿ ಸೆಡೆತ ಅಥವಾ ಮಸಲ್ಗಳಲ್ಲಿ ಸೆಡೆತ ಉಂಟಾಗುವಿಕೆ ಅಂತ ಹೇಳ್ತೀವಲ್ಲ, ಅದು ಲ್ಯಾಕ್ಟಿಕ್ ಆಮ್ಲದ ಪರಿಣಾಮವಾಗಿ ಅಂತ ನೀವು ಓದಿದ್ದೀರಾ. ಹಾಗಾಗಿ ಆಕ್ಸಿಜನ್ ನ ಕೊರತೆ ಇರುವಾಗ ಈ ಅಣುವು ಸ್ನಾಯು ಕೋಶಗಳಲ್ಲಿ, ಈ ಅಣು ಅಂದ್ರೆ ಯಾವುದು? ಪೈರುವೇಟ್. ಪೈರುವೇಟ್ ಏನಿದೆ ಅದು ಸ್ನಾಯು ಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲವಾಗಿ ವಿಭಜನೆಗೊಳ್ಳುತ್ತದೆ. ಕ್ಸೈಲಂ ಮತ್ತು ಫ್ಲೋಯಂಗಳಿಗಿರುವ ಯಾವುದಾದರೂ 2 ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಕ್ಸೈಲಂ ಅಂದ್ರೆ ಏನು? ಇದು ಸಸ್ಯಗಳಲ್ಲಿ ನೀರನ್ನ ಸಾಗಣೆ ಮಾಡುವಂಥದ್ದು. ಫ್ಲೋಯಂ ಅಂದ್ರೆ ಏನು? ಯಾರನ್ನ ನೆನ್ಪಿಟ್ಕೊಳ್ಳಿಕ್ ಹೇಳಿದೀನಿ? ಫುಡ್ ಡೆಲಿವರಿ ಮಾಡೋರು ಇರ್ತಾರಲ್ಲ, ಫುಡ್ ಡೆಲಿವರಿ ಕಂಪನೀಸ್ ಇರ್ತಾವಲ್ಲ, ಅದನ್ನ ನೆನ್ಪಿಟ್ಕೊಂಡ್ರೆ ಆಯ್ತು. ಝೊಮ್ಯಾಟೋನು, ಸ್ವಿಗ್ಗಿನೋ ಮತ್ತೆ ಯಾವ್ದೋ ನಿಮ್ಗೆ ಯಾವ್ದು ಬೇಕೋ ಅದನ್ನ ನೆನ್ಪಿಟ್ಕೊಳ್ಳಿ. ಈಗ ಸೈಲಂ ಏನಿದೆ? ಇದು ನೀರಿನ ಸಾಗಾಣಿಕೆಗೆ ಸಹಾಯಕವಾಗಿದೆ. ಫ್ಲೋಯಂ ಆಹಾರ ಸಾಗಾಣಿಕೆಯಲ್ಲಿ ಸಹಾಯಕವಾಗಿದೆ. ನೀರಿನ ಸಾಗಾಣಿಕೆಯು ಬೇರುಗಳಿಂದ ಮೇಲ್ಮುಖವಾಗಿ ಮಾತ್ರ ನಡೆಯುತ್ತದೆ. ನೆನ್ಪಿಟ್ಕೊಳ್ಳಿ, ನೀರಿನ ಸಾಗಾಣಿಕೆ ಯಾವಾಗ್ಲೂ ಯಾರು ಸಸ್ಯಗಳಲ್ಲಿ ನೀರನ್ನ ತಗೋತಿರ್ತಾರೆ? ಬೇರು. ಹಾಗಾಗಿ ಬೇರಿನಿಂದ ಮೇಲ್ಮುಖವಾಗಿ ನೀರಿನ ಸಾಗಾಣಿಕೆ ನಡೆಯುತ್ತೆ. ಆದರೆ ಫ್ಲೋಯಂ ಇದರಲ್ಲಿ
ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕಿನಲ್ಲಿ ಆಹಾರ ಸಾಗಾಣಿಕೆ ಆಗುತ್ತೆ. ನೋಡಿ, ಆಹಾರ ತಯಾರಾಗಿರ್ತದಲ್ಲ, ಅದು ಮೇಲ್ಮುಖ ಹಾಗೂ ಕೆಳಮುಖ ಎರಡೂ ದಿಕ್ಕಿನಲ್ಲಿ ಸಾಗಿಸಲ್ಪಡ್ತದೆ. ಯಾರ ಸಹಾಯದಿಂದ? ಜರಡಿ ನಾಳದಲ್ಲಿರುವಂತಹ ಸಂಗಾತಿ ಜೀವಕೋಶಗಳ ಸಹಾಯದಿಂದ ಮೇಲ್ಮುಖವಾಗಿ ಹಾಗೂ ಕೆಳಮುಖವಾಗಿ ಎರಡೂ ರೀತಿಯಲ್ಲಿ ದಿಕ್ಕಿನಲ್ಲಿ ಸಾಗಿಸಲ್ಪಡ್ತದೆ. ನೀರಿನ ಸಾಗಾಣಿಕೆಯಲ್ಲಿ ಶಕ್ತಿಯ ಅವಶ್ಯಕತೆ ಇಲ್ಲ. ಇಲ್ಲಿ ನೀರಿನ ಸಾಗಾಣಿಕೆಯಲ್ಲಿ ಯಾವುದೇ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರೋದಿಲ್ಲ. ಆದ್ರೆ ಆಹಾರ ಸಾಗಾಣಿಕೆಯಲ್ಲಿ ಶಕ್ತಿ ಬಳಸಲ್ಪಡ್ತದೆ, ಗೊತ್ತಿದೆ ನಿಮ್ಗೆ ಅಲ್ವಾ? ಕಲ್ತಿದ್ದೀರಿ, ಅಭಿಸರಣ ಒತ್ತಡವನ್ನ ಕ್ರಿಯೇಟ್ ಮಾಡಬೇಕು ಅಲ್ಲಿ. ಅದೇ ತರ ATP ಇಂದ ಶಕ್ತಿ ಬಳಸಲ್ಪಡ್ತದೆ. ಇದು ಆಹಾರ ಸಾಗಾಣಿಕೆಯಲ್ಲಿ ಆಗುವಂತದ್ದು. ಇಲ್ಲಿ ಬಾಷ್ಪ ವಿಸರ್ಜನೆಯ ಸೆಳೆತದಿಂದ ಸಾಗಾಣಿಕೆ ನಡೆಯುತ್ತದೆ. ಶೋಷಣ ಕ್ರಿಯೆ ಅಂತ ಹೇಳ್ತೀವಿ. ಹೇಗೆ ನಾವೀಗ ಒಂದು ಆ ಆ, ಇದನ್ನ ಮುಂದೆ ಒಂದು ಕ್ವಶನ್ ಇದೆ, ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಬಾಷ್ಪ ವಿಸರ್ಜನೆಯ ಸೆಳೆತದಿಂದ ಶೋಷಣ ಕ್ರಿಯೆ ಅಂತ ಹೇಳ್ತೀವಿ. ಇದನ್ನ ಸಾಗಾಣಿಕೆ ನಡೆಯುತ್ತದೆ. ಫ್ಲೋಯಂನಲ್ಲಿ ಅಭಿಸರಣ ಒತ್ತಡ ಪರಿಣಾಮದಿಂದ ಸಾಗಾಣಿಕೆ ನಡೆಯುತ್ತದೆ ಅಂತ ಹೇಳಿರ್ತೀವಿ. ಇದು 2 ವ್ಯತ್ಯಾಸ ಕೇಳಿದ್ದಾರೆ, ಇಲ್ಲಿ 4 ವ್ಯತ್ಯಾಸಗಳನ್ನ ಬರ್ತಿದ್ದೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಸ್ತನಿಗಳಲ್ಲಿ ರಕ್ತ ಇಮ್ಮಡಿ ಪರಿಚಲನೆಯು ಸ್ಥಿರ ಉಷ್ಣತೆಯನ್ನು ನಿರ್ವಹಿಸಲು ಅತ್ಯಗತ್ಯ. ಹೇಗೆ? ಈಗ ನಿಮಗ್ ಗೊತ್ತು, ಚಳಿಗಾಲ ನಡೀತಾ ಇದೆ. ಚಳಿಗಾಲ ನಡೆದಾಗ ನಮ್ಮ ದೇಹದ ಉಷ್ಣತೆ ಕಡಿಮೆ ಆಗ್ತದಾ? ನೀವು ಥರ್ಮೋಮೀಟರ್ ಅನ್ನ ಇಟ್ಕೊಂಡು ನೋಡಿ, ನಮ್ಮ ದೇಹದ ಉಷ್ಣತೆ ಕಡಿಮೆ ಆಗ್ತದಾ ಅಥವಾ ಯಾವಾಗ್ಲೂ ತೋರಿಸುವಷ್ಟು ತೋರಿಸ್ತದ? ನಮ್ಮನ್ನ ನಾವು ಮುಟ್ಕೊಂಡಾಗ ತಂಪಾದ ಫೀಲ್ ಬರ್ತದೆ, ಹೌದು. ಆದ್ರೆ ನೀವು ಥರ್ಮೋಮೀಟರ್ ಅನ್ನ ಇಟ್ಟು ನಮ್ಮ ದೇಹದ ಉಷ್ಣತೆಯನ್ನ ಚೆಕ್ ಮಾಡಿದಾಗ ಅದು ಯಾವಾಗ್ಲೂ ಎಷ್ಟಿರ್ತದಲ್ಲ ಅಷ್ಟೇ ಇರ್ತದೆ. ನೀವು ಹಿಮಾಲಯ ಹೋಗಿ, ನೀವು ಬೇರೆ ಯಾವ್ದೋ ಮರುಭೂಮಿಗೆ ಹೋಗ್ರಿ, ಇಲ್ಲೇ ಇರ್ರಿ, ನಿಮ್ಮ ದೇಹದ ಉಷ್ಣತೆ ಎಷ್ಟಿರ್ಬೇಕೋ ಅಷ್ಟೇ ಇದ್ದಿರ್ತದೆ. ಅದರಲ್ಲಿ ಹೆಚ್ಚು ಕಡಿಮೆ ಆಗೋದು ಯಾವಾಗ? ಜ್ವರ ಬಂದಿರ್ತದಲ್ಲ, ಅವಾಗ ಹೆಚ್ಚು ಕಡಿಮೆ ಆಗಿರ್ತದೆ ಅಲ್ವಾ? ದೇಹದ ಉಷ್ಣತೆ 100ಕ್ಕೆ ಹೋಗಿದೆ, 102ಕ್ಕೆ ಹೋಗಿದೆ ಅಂತೆಲ್ಲ ಹೇಳ್ತೀವಿ. ಆದ್ರೆ ಉಳಿದ ಸಮಯದಲ್ಲಿ ನಮ್ಮ ದೇಹದ ಉಷ್ಣತೆ ಸ್ಥಿರವಾಗಿರ್ತದೆ. ಆದ್ರೆ ಮೀನುಗಳಲ್ಲೆಲ್ಲ ನೋಡಿದ್ರೆ ದೇಹದ ಉಷ್ಣತೆ ಸ್ಥಿರವಾಗಿ ಇರೋದಿಲ್ಲ. ಹಾಗಿದ್ರೆ ಸ್ತನಿಗಳಲ್ಲಿ ದೇಹದ ಸ್ಥಿರ ಉಷ್ಣತೆಯನ್ನ ಕಾಪಾಡ್ಲಿಕ್ಕೆ ಸಹಾಯವಾಗಿರುವಂತದ್ದು ಯಾವುದು ಅಂದ್ರೆ ಇಮ್ಮಡಿ ಪರಿಚಲನೆ. ಇಲ್ಲಿ ಇಮ್ಮಡಿ ಪರಿಚಲನೆ ಅಂದ್ರೆ ಏನು? ಇಲ್ಲಿ ನೋಡಿ, ಇದು ಆಕ್ಸಿಜನ್ ಸಹಿತ ರಕ್ತ, ಇದು ಆಕ್ಸಿಜನ್ ರಹಿತ ಅಶುದ್ಧ ರಕ್ತ. ಇವೆರಡು ನಮ್ಮ ದೇಹದಲ್ಲಿ ಒಂದಕ್ಕೊಂದು ಸೇರೋದೇ ಇಲ್ಲ. ಆ ಕಾರಣದಿಂದ ದೇಹಕ್ಕೆ ಹೆಚ್ಚು ಶಕ್ತಿ ಪೂರೈಸಲ್ಪಡುತ್ತದೆ. ಇದು ಸ್ಥಿರ ದೇಹ ತಾಪ ಹೊಂದಲು ಸಹಾಯಕವಾಗಿದೆ. ಈಗ ನೋಡಿ, ನಿಮ್ಮನ್ನ ಅಮ್ಮ ಮಾರ್ಕೆಟಿಗೆ ಕಳಿಸ್ತಿದ್ದಾಳೆ ತರಕಾರಿ ತಗೋಬರ್ಲಿಕ್ಕೆ ಅಂತ ಇಟ್ಕೊಳ್ಳಿ. ಅಮ್ಮ 100 ರೂಪಾಯಿ ಕೊಟ್ಟಿದ್ದಾರೆ ತರಕಾರಿ ತಗೋಬನ್ನಿ ಅಂತ. ಅಮ್ಮ ಕೊಟ್ಟಿದ್ ಲೀಸ್ಟ್ ಅಲ್ಲಿ ನಿಮ್ಗೆ ಎಲ್ಲ ತರಕಾರಿ ತಗೊಳ್ಳೋವರೆಗೆ 100 ರೂಪಾಯಿನೂ ಖರ್ಚಾಗೋಯ್ತು ಅಂತ ಇಟ್ಕೊಳ್ವಾ. ನಿಮ್ಮ ಹತ್ರ ಏನೂ ಉಳದೇ ಇಲ್ಲ. ಅದು ಯಾರಲ್ಲಾಗೋದು? ಮೀನಿನಂತಹ ಜೀವಿಗಳಲ್ಲಿ, ಯಾರಲ್ಲಿ 2 ಕೋಣೆಯ ಹೃದಯ ಎಲ್ಲ ಇರ್ತದಲ್ಲ, ಅದರಲ್ಲಿ ಹೀಗಾಗ್ತದೆ. ಯಾಕಂದ್ರೆ ಅಲ್ಲಿ ಶುದ್ಧ ರಕ್ತ ಅಶುದ್ಧ ರಕ್ತ ಕೂಡಿ ಬಿಡ್ತದೆ, ಹೆಚ್ಚಿನ ಶಕ್ತಿ ಬಿಡುಗಡೆ ಆಗೋದಿಲ್ಲ. ಆದ್ರೆ ನಮ್ಮ 4 ಕೋಣೆಯ ಹೃದಯ ಇರುವಂತವರಲ್ಲಿ ಏನಾಗ್ತದೆ? ಶುದ್ಧ ರಕ್ತ ಅಶುದ್ಧ ರಕ್ತ ಕೂಡೋದಿಲ್ಲ. ಇಂತಹ ಸಂದರ್ಭದಲ್ಲಿ ಏನಾಗ್ತದೆ? ಈಗ ಅಗೇನ್ ಅಮ್ಮ ಕರೆದಿದ್ದಾರೆ, ನಿಮ್ಗೆ ಒಂದು ಲೀಸ್ಟ್ ಕೊಟ್ಟಿದ್ದಾರೆ, 100 ರೂಪಾಯಿ ಕೊಟ್ಟಿದ್ದಾರೆ, ತರಕಾರಿ ತಗೊಬನ್ನಿ. ಅಮ್ಮ ಕೊಟ್ಟಿರುವಂತಹ ಲೀಸ್ಟ್ ತಗೊಳ್ಳುವವರೆಗೆ ನಿಮ್ಗೆ 80 ರೂಪಾಯಿ ಆಯ್ತು. ಇನ್ನು ಎಷ್ಟು ರೂಪಾಯಿ ಉಳಿತು? 20 ರೂಪಾಯಿ ಉಳಿತು. ಆ 20 ರೂಪಾಯಿ ನಿಮ್ ಜೇಬಿಗೆ ಹೋಯ್ತು ಅಲ್ವಾ? ಇಲ್ಲಿ ಕೂಡ ಹಾಗೆ ಆಗ್ತದೆ. ಶುದ್ಧ ರಕ್ತ ಅಶುದ್ಧ ರಕ್ತ ಬೇರೆ ಬೇರೆ ಇರ್ತದಲ್ಲ, ಹೆಚ್ಚಿನ ಶಕ್ತಿ ಏನಿರ್ತದಲ್ಲ ಅದು ನಮ್ಮ ದೇಹದ ಸ್ಥಿರ ತಾಪಮಾನವನ್ನ ಸ್ಥಿರವಾಗಿ ಇಡ್ಲಿಕ್ಕೆ, ನಮ್ಮ ದೇಹದ ಉಷ್ಣತೆಯನ್ನ ಸ್ಥಿರವಾಗಿ ಇಡ್ಲಿಕ್ಕೆ ಸಹಾಯವಾಗ್ತದೆ. ಸಸ್ಯಗಳಲ್ಲಿ ಕ್ಸೈಲಂ ಅಂಗಾಂಶದಿಂದ ನಿರವಯವ ವಸ್ತುಗಳು ಹೇಗೆ ಸಾಗಿಸಲ್ಪಡ್ತವೆ ವಿವರಿಸಿ. ಎಲೆಗಳಲ್ಲಿ ಜರುಗುವ ಬಾಷ್ಪ ವಿಸರ್ಜನೆಯಿಂದ ಏರ್ಪಡುವ ಸೆಳೆತವು ಕ್ಸೈಲಂನಲ್ಲಿ ನೀರಿನ ಚಲನೆಗೆ ಪ್ರಮುಖ ಚಾಲಕ ಶಕ್ತಿಯಾಗಿದೆ. ಇದರಿಂದ ಬೇರುಗಳು ನೀರು ಮತ್ತು ಅದರಲ್ಲಿ ಕರಗಿರುವ ನಿರವಯವ ವಸ್ತುಗಳನ್ನು ಹೀರಿಕೊಂಡು ಎಲ್ಲಾ ಭಾಗಗಳಿಗೆ ಸಾಗಿಸಲ್ಪಡ್ತವೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನಮ್ಮ ಹತ್ರ ಜ್ಯೂಸ್ ಇದೆ ಅಂತ ಇಟ್ಕೊಳ್ಳಿ. ಸ್ಟ್ರಾವನ್ನ ಹಾಕಿದಿರಿ, ನೀವು ಹೀರ್ತಾ ಇದ್ದೀರಿ. ಜ್ಯೂಸನ್ನ ಹೀರಿದಾಗೆ ಚೆಕ್ ಮಾಡಿದಾಗ ಏನಾಗುತ್ತೆ?
ಕೆಳಗಿರುವಂತಹ ಜ್ಯೂಸ್ ಎಲ್ಲ ಮೇಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ಲ, ಇಲ್ಲೂ ಕೂಡ ಹಾಗೆ ಬಾಷ್ಪ ವಿಸರ್ಜನೆಯಿಂದ ಏನಾಗ್ತಿದೆ, ನೀರಿನ ಅಣುಗಳು ಹೊರಗೆ ಹೋಗ್ತಾ ಇವೆ. ಇದು ಸಕ್ಷನ್ ತರ. ನೀವ್ ಹೇಗೆ ಹೀರ್ಕೊಳ್ತೀರಲ್ಲ ಜ್ಯೂಸನ್ನ, ಅದೇ ತರ ಮೇಲ್ ಹೋಗ್ತಾ ಇದೆ. ಅವಾಗ ಏನಾಗುತ್ತೆ, ಇಲ್ಲಿಂದ ನೀರಿನ ಅಣುಗಳು ಮೇಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗೆ ಸ್ಟ್ರಾದಲ್ಲಿ ಜ್ಯೂಸ್ ಮೇಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಅದೇ ರೀತಿ. ಹಾಗಾಗಿ ಇದರಿಂದ ಬೇರುಗಳು ನೀರು ಮತ್ತು ಅದರಲ್ಲಿ ಕರಗಿರುವ ನಿರವಯವ ವಸ್ತುಗಳನ್ನು ಹೀರಿಕೊಂಡು ಎಲ್ಲಾ ಭಾಗಗಳಿಗೆ ಸಾಗಿಸ್ಲಿಕ್ಕೆ ಸಹಾಯವಾಗುತ್ತೆ. ಸಸ್ಯಗಳು ತ್ಯಾಜ್ಯ ಪದಾರ್ಥಗಳನ್ನು ಹೊರಹಾಕಲು ಬಳಸುವ ಯಾವುದಾದರೂ 4 ವಿಧಾನಗಳನ್ನು ಬರೆಯಿರಿ. ಸಸ್ಯಗಳು ತ್ಯಾಜ್ಯಗಳನ್ನ ಹೊರಗೆ ಹಾಕ್ತವೆ. ಯಾವ್ಯಾವ ರೂಪದಲ್ಲಿ? ಇಲ್ಲಿ ನೋಡಿ, ಎಲೆಗಳ ಉದುರುವಿಕೆಯಿಂದ ಅವುಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳು ಹೊರಹಾಕಲ್ಪಡ್ತವೆ. ಸಸ್ಯಗಳೇನ್ ಮಾಡ್ತವೆ, ಕೆಲವೊಂದಿಷ್ಟು ತ್ಯಾಜ್ಯಗಳನ್ನ ಎಲೆಗಳ ಜೀವಕೋಶಗಳಲ್ಲಿ ಸಂಗ್ರಹಿಸಿಡ್ತವೆ. ಇದರಿಂದ ಸ್ವಲ್ಪ ದಿನ ಆದ್ಮೇಲೆ ಆ ಎಲೆಗಳು ಉದುರು ಹೋಗ್ತವೆ ಅಲ್ವಾ. ಹಾಗಾಗಿ ಅದರ ಮೂಲಕ ತ್ಯಾಜ್ಯ ಹೊರಹಾಕಲ್ಪಡ್ತದೆ. ನಿಮಗ್ ಗೊತ್ತಿದೆ, ನೀವು ಎಲೆ ಉದುರೋದನ್ನೆಲ್ಲ ನೋಡಿರ್ತೀರಿ. ಗಿಡಗಳು ಸೈಲಂಗಳಲ್ಲಿ ಸಂಗ್ರಹವಾದ ತ್ಯಾಜ್ಯಗಳನ್ನು ರಾಳ ಮತ್ತು ಅಂಟುಗಳ ರೂಪದಲ್ಲಿ ಹೊರಹಾಕ್ತವೆ. ನೀವು ಈ ರೀತಿಯಾದಂತಹ ರಚನೆ, ಈ ಅಂಟಿನ ರೂಪದ ರಚನೆಯನ್ನ ಸಸ್ಯಗಳ ಕಾಂಡಗಳಲ್ಲಿ ನೋಡಿರ್ತೀರಿ ಅಲ್ವಾ. ಅದರಿಂದ ಆಟವನ್ನ ಕೂಡ ಆಡಿರ್ತೀರಿ ಅನ್ಸುತ್ತೆ. ಈಗ ಇದೆಲ್ಲ ಏನಿದೆ, ಇದೆಲ್ಲ ಸಸ್ಯಗಳ ತ್ಯಾಜ್ಯ ಇರ್ತದೆ. ತೊಗಟೆಯನ್ನು ಕಳಚಿಕೊಳ್ಳುವುದರ ಮೂಲಕ ಹೊರಹಾಕುತ್ತವೆ. ಈಗ ಕೆಲವೊಂದು ತೊಗಟೆಗಳು ಕಳಚಿ ಬೀಳ್ತಾ ಇರ್ತವೆ, ನೋಡಿರ್ಬೋದು. ತೊಗಟೆ ಅಂದ್ರೆ ಈಗ ಸಸ್ಯಗಳಿಗೆ ಚರ್ಮದ ತರನೇ ಇರುತ್ತೆ ನೋಡಿ. ಚರ್ಮ ಅಂದ್ರೆ ಚರ್ಮ ಅಲ್ಲ, ತೊಗಟೆ ಅಂತ ಹೇಳ್ತೀವಿ ನಾವು. ಕಾಂಡಗಳಿಗೆಲ್ಲ ಇರುತ್ತೆ. ಅದನ್ನ ಕಳಚಿಕೊಳ್ಳೋದ್ರ ಮೂಲಕ ಕೂಡ ಅವು ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕ್ತವೆ. ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯ ವಸ್ತುಗಳನ್ನು ವಿಸರ್ಜಿಸುತ್ತವೆ. ಈ ರೀತಿಯಾಗಿ ಸಸ್ಯಗಳು ತ್ಯಾಜ್ಯಗಳನ್ನ ಹೊರಹಾಕ್ತವೆ. ಇನ್ನೂ ಏನಂದ್ರೆ, ಈಗ ಆಕ್ಸಿಜನ್ ಏನಿದೆ ಅದು ದ್ಯುತಿ ಸಂಶ್ಲೇಷಣೆಯಲ್ಲಿ ಬಿಡುಗಡೆಯಾಗುವಂತಹ ತ್ಯಾಜ್ಯ ಅಂತ ಕನ್ಸಿಡರ್ ಆಗುತ್ತೆ. ಅದನ್ನ ಯಾರು ಹೊರಗೆ ಹಾಕ್ತಾರೆ? ಪತ್ರರಂಧ್ರ, ಎಲೆಗಳು ಮುಖ್ಯವಾಗಿ ಅವುಗಳನ್ನ ಹೊರಗೆ ಹಾಕ್ತವೆ. ಅದೇ ತರ ನೀರನ್ನ ಕೂಡ ಬಾಷ್ಪ ವಿಸರ್ಜನೆಯ ಮೂಲಕ ಹೊರಹಾಕಲಾಗುತ್ತೆ. ಇದೆಲ್ಲ ತ್ಯಾಜ್ಯ ಪದಾರ್ಥಗಳನ್ನ ಹೊರಹಾಕಲು ಬಳಸುವಂತಹ ವಿಧಾನಗಳಾಗಿರುತ್ತೆ. ಮಾನವನ ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆಯನ್ನು ವಿವರಿಸಿ. ಸಣ್ಣ ಕರುಳಿನಲ್ಲಿ ನಡೆಯುವ ಜೀರ್ಣಕ್ರಿಯೆ. ಈ ಸಣ್ಣ ಕರುಳು ಏನಿದೆ, ಇಲ್ಲಿ ನೋಡಿ, ಮೊದಲು ಬಾಯಿಯಿಂದ ಆಹಾರ, ನಾವು ಬಾಯಿಯಲ್ಲಿ ಆಹಾರವನ್ನ ತಿಂತೀವಿ, ಅಲ್ಲಿಂದ ಲಾಲಾರಸದಲ್ಲಿ ಇರುವಂತಹ ಕಿಣ್ವಗಳಿಂದ ಪ್ರೊಸೆಸ್ ಆಗಿ ಮುಂದೆ ಎಲ್ಲಿ ಬರ್ತದೆ, ಅನ್ನನಾಳಕ್ಕೆ ಬರ್ತದೆ. ಅನ್ನನಾಳದಿಂದ ಎಲ್ಲಿ ಹೋಗ್ತದೆ? ಜಠರಕ್ಕೆ ಬರ್ತಿದೆ. ಜಠರದಿಂದ ಅಲ್ಲಿ ಒಂದಿಷ್ಟು ಪ್ರೊಸೆಸ್ ಆಗಿ ಅಲ್ಲಿಂದ ಸಣ್ಣ ಕರುಳಿಗೆ ಬಂತು. ಈಗ ಸಣ್ಣ ಕರುಳಿಗೆ ಬಂದ್ಮೇಲೆ ನಮ್ದು ಉತ್ತರ ಬರೆಯೋ ಕೆಲಸ ಸ್ಟಾರ್ಟ್ ಆಯ್ತು. ಇದು ಮೇದೋಜಿರಕ ಗ್ರಂಥಿ ಮತ್ತು ಯಕೃತ್ಗಳ ಸ್ರವಿಕೆಯನ್ನು ತಡೆಯುತ್ತದೆ. ಸಣ್ಣ ಕರುಳು ಏನಿದೆ ಅದು ತನ್ನ ಹತ್ರ ಒಬ್ನೇ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ನಿಮ್ ಮನೇಲೆಲ್ಲ ಫಂಕ್ಷನ್ ಇದೆ ಅಂತ ಇಟ್ಕೊಂಡ್ರೆ, ಅಮ್ಮ ಹೆಲ್ಪಿಗೆ ಅಂತ ಯಾರನ್ನಾರು ರಿಲೇಟಿವ್ಸ್ ಅನ್ನ ಕರ್ಸ್ಕೊಂಡಿರ್ತಾರಲ್ಲ, ಅವ್ರ ಅಮ್ಮನಿರ್ಬಹುದು ಅಥವಾ ತಂಗಿ ಅಕ್ಕ ಯಾರನ್ನಾರು ಕರ್ಸ್ಕೊಂಡಿರ್ತಾರಲ್ಲ, ಅದೇ ತರ ಸಣ್ಣ ಕರುಳು ಒಂದಕ್ಕೆ ಎಲ್ಲ ಕೆಲಸ ಒಟ್ಟಿಗೆ ಮಾಡಕ್ ಆಗಲ್ಲ. ಹಾಗಾಗಿ ಅದು ಮೇದೋಜಿರಕ ಗ್ರಂಥಿ ಮತ್ತೆ ಯಕೃತ್ಗಳಿಂದ ಸಹಾಯವನ್ನ ಪಡೆಯುತ್ತೆ. ಯಕೃತ್ಗಳ ಸ್ರವಿಕೆಯನ್ನು ಪಡೆಯುತ್ತೆ. ಕಾರ್ಬೋಹೈಡ್ರೇಟ್ಗಳು, ಪ್ರೋಟೀನ್ಗಳು ಮತ್ತು ಕೊಬ್ಬುಗಳು ಸಂಪೂರ್ಣ ಪಚನಗೊಳ್ಳುವ ಸ್ಥಳ ಇದಾಗಿದೆ. ಕಾರ್ಬೋಹೈಡ್ರೇಟ್, ಪ್ರೋಟೀನ್ ಮತ್ತೆ ಕೊಬ್ಬುಗಳು ಸಂಪೂರ್ಣವಾಗಿ ಪಚನ ಹೊಂದುವಂತಹ ಸ್ಥಳ ಯಾವುದು? ಸಣ್ಣ ಕರುಳು. ಯಕೃತ್ತಿನಿಂದ ಸ್ರವಿಕೆಯಾಗುವ ಪಿತ್ತರಸವು ಜಠರದಿಂದ ಬರುವ ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ. ಇಲ್ಲಿ ಕ್ಷಾರೀಯ ಅಂದ್ರೆ ಪ್ರತ್ಯಾಮ್ಲೀಯ ಅಂತ. ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇರ್ತದೆ. ಇಲ್ಲಿ ಆಹಾರ ಆಮ್ಲೀಯವಾಗಿ ಜಠರದಿಂದ ಸಣ್ಣ ಕರುಳಿಗೆ ಬರ್ತದೆ. ಆ ಆಹಾರವನ್ನ ಕ್ಷಾರೀಯಗೊಳಿಸುವಂಥದ್ದು ಯಾವುದು ಅಂದ್ರೆ ಅದು ಯಕೃತ್ನಿಂದ ಸ್ರವಿಕೆಯಾಗುವಂತಹ ಪಿತ್ತರಸ. ಪಿತ್ತರಸದಲ್ಲಿನ ಲವಣಗಳು ಕೊಬ್ಬಿನ ದೊಡ್ಡ ದೊಡ್ಡ ಕಣಗಳನ್ನು ಚಿಕ್ಕ ಚಿಕ್ಕ ದುಂಡು ಕಣಗಳಾಗಿ ವಿಭಜಿಸುತ್ತವೆ. ಯಾಕೆಂದ್ರೆ ಇದ್ರ ನೆಕ್ಸ್ಟ್ ಮೇದೋಜಿರಕ
ಕಿಣ್ವ ಏನಿರ್ತದಲ್ಲ, ಮೇದೋಜಿರಕದಲ್ಲಿ ಉಂಟಾಗುವಂತಹ ಕಿಣ್ವಗಳು, ಇವುಗಳೆಲ್ಲ ಇದನ್ನ ಸರಿಯಾಗಿ, ಈಗ ಇಲ್ಲಿ ನೋಡಿ, ಕೊಬ್ಬುಗಳನ್ನು, ಈ ಕೊಬ್ಬುಗಳು ಹಾಗೆ ಇದ್ರೆ, ದೊಡ್ಡ ಕಣಗಳಾಗೆ ಇದ್ರೆ ಅದನ್ನ ಲೈಪೇಸ್ ವಿಭಜಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಹಾಗಾಗಿ ಪಿತ್ತರಸದಲ್ಲಿನ ಲವಣಗಳು ಏನ್ ಮಾಡ್ತಾವೆ, ಕೊಬ್ಬಿನ ದೊಡ್ಡ ದೊಡ್ಡ ಕಣಗಳನ್ನು, ಕೊಬ್ಬಿನ ದೊಡ್ಡ ದೊಡ್ಡ ಕಣಗಳನ್ನು ಚಿಕ್ಕ ಚಿಕ್ಕ ಕಣಗಳಾಗಿ ವಿಭಜಿಸುತ್ತವೆ. ಇದನ್ನ ಎಮಲ್ಸೀಕರಣ ಅಂತ ಕರಿತೀವಿ. ಈ ಮೇದೋಜೀರಕ ರಸ ಏನ್ ಮಾಡ್ತದೆ, ಈಗ ಪಿತ್ತರಸದ ಕಾರ್ಯ ಆಯ್ತು, ಅದಾದ್ಮೇಲೆ ಪಿತ್ತರಸ ನಂದ್ ಕೆಲ್ಸ ಮುಗೀತು ತಗೋ ಅಂತ ಮೇದೋಜೀರಕಾಂಗ ಕೊಡ್ತದೆ. ಮೇದೋಜೀರಕ ರಸ ಏನ್ ಮಾಡ್ತದೆ, ಪ್ರೋಟೀನ್ ಅನ್ನ ಜೀರ್ಣಿಸ್ಲಿಕ್ಕೆ ಟ್ರಿಪ್ಸಿನ್ ಅನ್ನ ಹೆಲ್ಪ್ ತಗೊಳ್ತದೆ. ಟ್ರಿಪ್ಸಿನ್ ಬಾಯಿಲಿ ಈ ಪ್ರೋಟೀನ್ ಅನ್ನ ಜೀರ್ಣ ಮಾಡು ಅಂತ ಕೊಡ್ತದೆ. ಹಾಗೆ ಎಮಲ್ಸೀಕರಣಗೊಂಡ ಕೊಬ್ಬೇನಿತ್ತಲ್ಲ, ಪಿತ್ತರಸ ಮಾಡಿ ಕಳಿಸಿತ್ತಲ್ಲ, ಅದನ್ನ ವಿಭಜಿಸ್ಲಿಕ್ಕೆ ಲೈಪೇಸ್ ಅನ್ನ ಕರೀತದೆ. ಲೈಪೇಸ್ ಬಾಯಿಲಿ ಇದನ್ನ ಸ್ವಲ್ಪ ಸರಿಯಾಗಿ ವಿಭಜನೆ ಮಾಡು ಅಂತ ಕರೀತದೆ. ಆಗ ಎಮಲ್ಸೀಕರಣಗೊಂಡ ಕೊಬ್ಬುಗಳು ಲೈಪೇಸ್ನಿಂದ ವಿಭಜನೆಗೊಳ್ಳುತ್ತವೆ. ಅದಾದ್ಮೇಲೆ ಏನಾಗುತ್ತೆ, ಸಣ್ಣ ಕರುಳಿನ ಭಿತ್ತಿಗಳಲ್ಲಿರುವ ಗ್ರಂಥಿಗಳು ಕರುಳಿನ ರಸವನ್ನು ಸ್ರವಿಸುತ್ತವೆ. ಸಣ್ಣ ಕರುಳಿನ ಭಿತ್ತಿಗಳಲ್ಲಿ ಏನಿರ್ತವಲ್ಲ, ಇಲ್ಲಿ ಈ ಗ್ರಂಥಿಗಳು ಏನಿರ್ತವೆ ಅವು ಕರುಳಿನ ರಸವನ್ನ ಸ್ರವಿಸುತ್ತವೆ. ಇದರಲ್ಲಿರುವ ಕಿಣ್ವಗಳು ಅಂತಿಮವಾಗಿ ಪ್ರೋಟೀನ್ ಅನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ, ಹಾಗೂ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತವೆ. ಇಲ್ಲಿರುವಂತಹ ಕಿಣ್ವಗಳು ಏನ್ ಮಾಡ್ತವೆ, ಯಾವುದು ಕರುಳಿನ ರಸದಲ್ಲಿರುವಂತಹ ಕಿಣ್ವಗಳು ಪ್ರೋಟೀನ್ ಅನ್ನ ಅಮೈನೋ ಆಮ್ಲಗಳಾಗಿ ಪರಿವರ್ತಿಸ್ತವೆ. ಸಂಕೀರ್ಣಗೊಂಡಂತಹ ಕಾರ್ಬೋಹೈಡ್ರೇಟ್ಗಳನ್ನ ಗ್ಲೂಕೋಸ್ ಆಗಿ ಪರಿವರ್ತಿಸ್ತವೆ, ಹಾಗೂ ಕೊಬ್ಬುಗಳನ್ನ ಕೊಬ್ಬಿನ ಆಮ್ಲವಾಗಿ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತೆ. ಇದು ಸಣ್ಣ ಕರುಳಿನಲ್ಲಿ ನಡೆಯುವಂತಹ ಜೀರ್ಣಕ್ರಿಯೆ ಆಗಿದೆ. ಮಾನವನ ಶ್ವಾಸಕೋಶದಲ್ಲಿ ಅಲ್ವಿಯೋಲೈಗಳ ಪ್ರಮುಖ ಕಾರ್ಯವೇನು? ಅಲ್ವಿಯೋಲೈಗಳು ಅಂದ್ರೆ ಗಾಳಿಗೂಡು. ಈ ಗಾಳಿಗೂಡುಗಳು ಅಂದ್ರೆ ಇವು ಅನಿಲಗಳ ವಿನಿಮಯ ಕೇಂದ್ರವಾಗಿರ್ತದೆ. ಈಗ ಕಾಂತಾರ ಮೂವಿ ನೋಡಿದಿರಾ ಮಕ್ಕಳೇ ನೀವೆಲ್ಲ? ಕಾಂತಾರ ಮೂವಿಯಲ್ಲಿ ಒಂದು ಸೀನ್ ಇತ್ತು ನೋಡಿದ್ದೀರಾ? ಈಗ ಒಂದಿಷ್ಟು ವ್ಯಾಪಾರಿಗಳಿರ್ತಿದ್ರು, ಅಲ್ಲಿ ತಮಗೇನ್ ಬೇಕು ಅದನ್ನ ತಗೊಂಡು ಕೆಲವೊಂದಿಷ್ಟು ತಮ್ಮ ಹತ್ರ ಇರುವಂತಹ ವಸ್ತುವನ್ನ ಕೊಟ್ಟು ತಮಗೇನ್ ಬೇಕು ಸಾಂಬಾರ ಪದಾರ್ಥವನ್ನ ಅದ್ರ ತಗೋತಿದ್ರಲ್ವಾ? ಅದೇ ತರ ಈ ಗಾಳಿಗೂಡುಗಳೇನಿದೆ ಇದು ಮಾರ್ಕೆಟ್ ತರ ಕೆಲಸ ಮಾಡುತ್ತೆ, ಬಜಾರ್ ತರ. ಇಲ್ಲಿ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ವಿನಿಮಯ ನಡೆಯುತ್ತೆ. ನಮ್ಮ ದೇಹಕ್ಕೆ ಕಾರ್ಬನ್ ಡೈಆಕ್ಸೈಡ್ ಬೇಡ, ಹಾಗಾಗಿ ದೇಹದಲ್ಲಿ ಉತ್ಪತ್ತಿಯಾದಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ರಕ್ತ ತಂದು ಈ ಗಾಳಿಗೂಡುಗಳಿಗೆ ಕೊಡುತ್ತೆ. ಗಾಳಿಗೂಡುಗಳಲ್ಲಿ ಏನು ಶ್ವಾಸಕೋಶದಿಂದ ಸಿಕ್ಕಿರುವಂತಹ ಆಕ್ಸಿಜನ್ ಇರುತ್ತಲ್ಲ, ಅದನ್ನ ರಕ್ತಕ್ಕೆ ಕೊಡುತ್ತೆ. ಈ ರೀತಿಯಾಗಿ ಆಕ್ಸಿಜನ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ಗಳ ವಿನಿಮಯ ಇಲ್ಲಿ ನಡೆಯುತ್ತೆ. ಈ ಅಲ್ವಿಯೋಲೈಗಳು ಏನ್ ಮಾಡ್ತವೆ, ಅನಿಲಗಳ ವಿನಿಮಯಕ್ಕೆ ಹೆಚ್ಚಿನ ಮೇಲ್ಮೈಯನ್ನ ಒದಗಿಸುತ್ತವೆ. ಇದು ಮಾನವನ ಶ್ವಾಸಕೋಶದಲ್ಲಿ ಅಲ್ವಿಯೋಲೈಗಳ ಪ್ರಮುಖ ಕಾರ್ಯವಾಗಿರುತ್ತೆ. ಜಲಚರ ಪ್ರಾಣಿಗಳ ಉಸಿರಾಟದ ದರವು ಭೂಚರ ಪ್ರಾಣಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿರುತ್ತದೆ ಏಕೆ ಅಂತ ಕೇಳಿದ್ದಾರೆ. ಯಾರಾದ್ರೂ ಏನಾದ್ರೂ ಡೌಟ್ ಕೇಳ್ತಿದ್ದೀರಾ? ಸರಿ. ಜಲಚರ ಪ್ರಾಣಿಗಳ ಉಸಿರಾಟದ ದರವು ಭೂಚರ, ಈಗ ನೀವು ಮೀನನ್ನ ನೋಡಿದ್ರೆ ಮೀನು ಪದೇ ಪದೇ ಬಾಯಿ ತೆಗಿತಾ ಇರುತ್ತೆ ಅಲ್ವಾ? ಅದು ನೀರನ್ನ ಒಳಗೆಳ್ಕೊಳ್ತಾ ಇರುತ್ತೆ. ಅದರ ಉಸಿರಾಟದ ದರ, ನಾವಾದ್ರೆ ಆರಾಮಾಗಿ ಉಸಿರನ್ನ ತಗೊಂಡು ಉಸಿರನ್ನ ಹೋಲ್ಡ್ ಮಾಡಿ ಆಮೇಲೆ ನಿಧಾನಕ್ಕೆ ಉಸಿರನ್ನ ಬಿಡಬಹುದು. ಆದ್ರೆ ಜಲಚರ ಜೀವಿಗಳಿಗೆ ಹಾಗಾಗೋದಿಲ್ಲ. ಯಾಕೆಂದ್ರೆ ವಾತಾವರಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ವಿಲೀನಗೊಂಡ ಆಕ್ಸಿಜನ್ ಪ್ರಮಾಣ ಕಡಿಮೆ ಇರ್ತದೆ. ವಾತಾವರಣದಲ್ಲಿ ಆಕ್ಸಿಜನ್ ನ ಪ್ರಮಾಣ ಜಾಸ್ತಿ ಇರ್ತದೆ, ಆದ್ರೆ ನೀರಿನಲ್ಲಿ ಆಕ್ಸಿಜನ್ ನ ಪ್ರಮಾಣ ಕಡಿಮೆ ಇರ್ತದೆ.
ಆದ್ದರಿಂದ ಅಧಿಕ ಆಕ್ಸಿಜನ್ ಪಡೆಯಲು ಜಲಚರ ಪ್ರಾಣಿಗಳು ವೇಗವಾಗಿ ಉಸಿರಾಡುತ್ತವೆ. ಹೆಚ್ಚಿನ ಆಕ್ಸಿಜನ್ ಅನ್ನ ಪಡ್ಕೋಬೇಕಲ್ವಾ? ಆ ಕಾರಣದಿಂದ ಜಲಚರ ಪ್ರಾಣಿಗಳ ಉಸಿರಾಟದ ವೇಗ ಭೂಚರ ಪ್ರಾಣಿಗಳಲ್ಲಿ ಕಂಡುಬರುವುದಕ್ಕಿಂತ ಹೆಚ್ಚು ವೇಗವಾಗಿ ಇರುತ್ತದೆ. ತೆರೆದ ಪತ್ರರಂಧ್ರ ಮತ್ತು ಮುಚ್ಚಿದ ಪತ್ರರಂಧ್ರದ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ. ಇದು ಕೂಡ ಬಹಳ ಮುಖ್ಯವಾದಂತಹ ಪ್ರಶ್ನೆ, ಬಹಳ ಸುಲಭವಾದದ್ದು ಹಾಗೆ ಬಹಳ ಮುಖ್ಯವಾದಂತಹ ಪ್ರಶ್ನೆ. ಇದು ತೆರೆದ ಪತ್ರರಂಧ್ರ ಇದೆ, ಎಲೆಗಳಲ್ಲಿ ಪತ್ರರಂಧ್ರ ಇರ್ತದೆ, ನಿಮಗ್ ಗೊತ್ತು. ಇದರಿಂದ ಅನಿಲಗಳ ವಿನಿಮಯ ಆಗ್ತದೆ, ಅದೇ ರೀತಿ ಬಾಷ್ಪ ವಿಸರ್ಜನೆ ಕೂಡ ಆಗಿರ್ತದೆ. ಇಲ್ಲಿ ಕಾವಲು ಜೀವಕೋಶಗಳನ್ನ ಯೂಶುವಲಿ ಕೇಳಿರ್ತಾರೆ, ಭಾಗವನ್ನ ಗುರುತಿಸಿ. ಕಾವಲು ಜೀವಕೋಶಗಳು ಪತ್ರರಂಧ್ರ ಅಂತ ಕೇಳಿರ್ತಾರೆ ಸಾಮಾನ್ಯವಾಗಿ. ಕಾವಲು ಜೀವಕೋಶ ಅಂದ್ರೆ ಇದೆ, ಇವೆರಡು ಕಾಣ್ತಿದೆ ಅಲ್ಲ, ಸ್ವಲ್ಪ ಹಳದಿ ಬಿಳಿ ಕಲರ್ ಅಲ್ಲಿ ಮಾಡಿದಾರಲ್ಲ, ಇದು ಕಾವಲು ಜೀವಕೋಶ. ಪತ್ರರಂಧ್ರ ಅಂದ್ರೆ ಈ ಒಳಗಡೆ ಇರುವಂತದ್ದಿದೆ ಅಲ್ಲ, ಇದು ಪತ್ರರಂಧ್ರ. ಇದು ತೆರೆದ ಪತ್ರರಂಧ್ರ. ಇಲ್ಲಿ ನೋಡಿ, ಪತ್ರರಂಧ್ರ ಮುಚ್ಚಿಕೊಂಡಿದೆ, ಇದು ಮುಚ್ಚಿದ ಪತ್ರರಂಧ್ರ. ಇಲ್ಲಿ ಕ್ಲೋರೋಪ್ಲಾಸ್ಟ್ಗಳಿರ್ತವೆ, ಇವು ಕ್ಲೋರೋಪ್ಲಾಸ್ಟ್ಗಳು ಹಸಿರು ಬಣ್ಣದಲ್ಲಿ ಇರ್ತವೆ ಕ್ಲೋರೋಪ್ಲಾಸ್ಟ್ಗಳು. ಸರಿನಾ? ಈ ರೀತಿ ಚಿತ್ರವನ್ನ ಬಿಡಿಸಿ ಭಾಗಗಳನ್ನ ಗುರುತಿಸಿದ್ರೆ ಆಯ್ತು. ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಯಾವ್ಯಾವ್ದು ಇಂಪಾರ್ಟೆಂಟ್ ಚಿತ್ರಗಳಿದೆ ಅಲ್ಲ ಈ ಪಾಠದಲ್ಲಿ, ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಬೇಕು. ಹೃದಯದ ಚಿತ್ರ ಇಂಪಾರ್ಟೆಂಟ್ ಇರ್ತದೆ, ಈ ಪತ್ರರಂಧ್ರದ ಚಿತ್ರ ಇಂಪಾರ್ಟೆಂಟ್ ಇರ್ತದೆ, ಮತ್ತೆ ನೆಫ್ರಾನ್ ಚಿತ್ರ ಒಂದೆರಡು ಬಾರಿ ಕೇಳಿದ್ದಾರೆ ಅಷ್ಟೇ, ಆದ್ರೂ ಅದನ್ನು ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ, ಇದೆಲ್ಲ ಇಂಪಾರ್ಟೆಂಟ್ ಇರ್ತದೆ. ಸರಿನಾ? ಯಾರಾದ್ರೂ ಏನಾದ್ರೂ ಡೌಟ್ ಕೇಳ್ತಾ ಇದ್ರ? ಮತ್ತೆ ವಿಸರ್ಜನಾಂಗ ವ್ಯೂಹ, ಮಾನವನ ವಿಸರ್ಜನಾಂಗ ವ್ಯೂಹ ಇದೆ ಅಲ್ಲ, ಅದು ಕೂಡ ಇಂಪಾರ್ಟೆಂಟ್ ಆದಂತಹ ಚಿತ್ರ, ಅದನ್ನು ಕೂಡ ನೋಡಿಟ್ಕೋಬೇಕು. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ? ಐ ಥಿಂಕ್ ಟೈಮ್ ಆಗಿದೆ. ನಿಮ್ದೇನಾದ್ರೂ ಡೌಟ್ ಇದ್ರೆ ಕೇಳಬಹುದು, ಅದಕ್ಕೆ ಉತ್ತರವನ್ನ ನಾಳೆ ಕ್ಲಾಸ್ ನಲ್ಲಿ ಕೊಟ್ಟು ನಾವು ಮುಂದುವರಿಸಬಹುದು. ಯಾರಿಗಾದ್ರೂ ಏನಾದ್ರೂ ಡೌಟ್ ಇದೆಯಾ? ಡೌಟ್ ಇದ್ರೆ ಹೇಳಿ, ನೋಟ್ ಮಾಡ್ಕೊಂಡಿರ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಮುಗಿಸೇ ಮುಂದುವರಿಸೋಣ. ಬೇಗ ಹೇಳಬೇಕು, ಯಾಕಂದ್ರೆ ಟೈಮ್ ಆಗಿದೆ. ಏನಾದ್ರೂ ಡೌಟ್ ಇದ್ರೆ ಹೇಳ್ಬೇಕು. ಹಾ, ಎಸ್. ನಿಮ್ ಧ್ವನಿ ಕೇಳ್ತಾ ಇಲ್ಲ. ಹಲೋ. ಹಾ, ಹಲೋ, ಹೇಳಿ. ಕೇಳಿಸಿದೆ ಮೇಡಮ್? ಹಾ, ಕೇಳಿಸ್ತಿದೆ, ಹೇಳಿ. ಏನಾದ್ರು ಡೌಟ್ ಇದೆಯಾ? ಏನಿಲ್ಲ ಅಂತ ಮೇಡಮ್, ಅದಕ್ಕೆ ಕೇಳಿಸ್ತಾ ಇಲ್ವೇನಂತ. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ, ಥ್ಯಾಂಕ್ ಯು ಸೋ ಮಚ್.